ಆದೇಶ ಇದ್ರೆ ಕೊಡು, ನಾನು ಹೋಗ್ತೀನಿ ಇವಾಗಲೇ ವಾಪಸ್ಸು. ಕೊಡು ಆದೇಶ ಇದ್ರೆ ಕೊಡು, ನಾನು ಹೋಗ್ತೀನಿ ಇವಾಗಲೇ ವಾಪಸ್ಸು. ಕೊಡು ಆದೇಶ ಕೊಡು. ಮಾಡಿ ತೀರ್ಮಾನ ಮಾಡಿ ತೀರ್ಮಾನ ಬೇರೆ ರೀತಿ ನಾವು ಮಾಡ್ತಾ ಇದ್ದೀವಿ. ಬೇರೆ ರೀತಿ ನಾವು ಮಾಡ್ತಾ ಏನೋ ಕೊಟ್ಟಿದೆ ಅಂತ ಹೋಗ್ತಾ ಈಗ ಅದಕ್ಕೆ ಏನೋ ಕೊಟ್ಟಿದೆ ಅಂತ ನೀನ್ ಮಾತಾಡ್ಬೇಡ. ನೀನ್ ಯಾರು ನೋಡಿ 9 ತಿಂಗಳವರೆಗೂ ಅವಕಾಶ ಕೊಟ್ಟಿಲ್ಲ ಸರ್. 9 ತಿಂಗಳ ಸರ್, ಮತ್ತೆ 3 ಯಾವಾಗ ಆದೇಶ ಯಾವಾಗ ಆದೇಶ ಅವತ್ತೇ ಜನವರಿ ಅದರ ಪ್ರಕಾರ ಬಾಡಿ ತೀರ್ಮಾನ ಮಾಡಿದೆ. Gracias.
ಸೈಡ್ ಹೋಗ್ರಪ್ಪ ಏನ್ರಪ್ಪ ಮನುಷ್ಯರು ನೀವಲ್ಲ ಸೈಡ್ ಹೋಗ್ರಪ್ಪ ಏನ್ರಪ್ಪ ಮನುಷ್ಯರು ನೀವಲ್ಲ ನಿಮ್ಮ ಹತ್ರ ಆದೇಶ ಕೊಡು, ಆದೇಶ ಇದ್ರೆ ಕೊಡು, ನಾನು ಹೋಗ್ತೀನಿ ಇವಾಗಲೇ ವಾಪಸ್ಸು. ಕೊಡು ಆದೇಶ ಕೊಡು, ನಾನು ಹೋಗ್ತೀನಿ. ನಿಮ್ಗೆ ಈಗ 31ಕ್ಕೆ ಕ್ಲೋಸ್ ಆಗಿದೆ, ಮಾಡಿ ತೀರ್ಮಾನ ಪ್ರಕಾರ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಬೇರೆ ರೀತಿ ನಾವು ಮಾಡ್ತಾ ಇರೋಲ್ಲ. ನಾನು ಕೋರ್ಟಲ್ಲಿ ಕೇಸ್ ಹಿಡಿತಾ ಇದೆ ಇಲ್ವಾ? ಇಲ್ಲಪ್ಪ, ಈಗ ಅದಕ್ಕೆ ಏನೋ ಕೊಟ್ಟಿದೆ ಅಂತ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ ಬರ್ತೀನಿ. ಸುಮ್ಮನೆ ನಾನು ನೋಟಿಸ್ ಕೊಟ್ಬಿಟ್ಟು ಆಮೇಲೆ ನೀವು ತೆರವುಗೊಳಿಸ್ಕೊಳ್ಳಿ. ಅನ್ನೋರ್ಗೂ ತೆರವುಗೊಳಿಸ್ಕೊಳ್ಳೋದಿಲ್ಲ ನೀವು. ತೆರವಲ್ಲಪ್ಪ, ತೆರವುಗೊಳಿಸ್ಬಾರ್ದು ನೀನ್ ಹೇಳಕ್ಕಾಗಲ್ಲ. ನಾನು ಅದು ನೀನ್ ಹೇಳಕ್ಕಾಗಲ್ಲ. 30 ಲಕ್ಷ ನೀನ್ ಹೇಳಕ್ಕಾಗಲ್ಲ. ಅದು ಸರ್, ಇನ್ನು 3 ತಿಂಗಳಿದೆ ನೀನ್ 3 ತಿಂಗಳ ನೀನೆಲ್ಲ ಹೇಳೋದು ಎಲ್ಲ ಅವರು. ಯಾರು ನೀನ್ ಮಾತಾಡ್ಬೇಡ, ನೀನ್ ಯಾರು? ನೀನ್ ಮಾತಾಡ್ಬೇಕು. ಕರೆಪ್ಪ, ಪರವಾಗಿಲ್ಲ. ಎಲ್ಲ ಕಾನೂನು ನಾನು ಅಂತ ಬಿಡಲ್ಲ. ಹೇಳಲ್ಲ. ನಾನು ಸಾಯ್ತು ಬಿಡಲ್ಲ. ಬಿಡಲ್ಲ ಸರ್. ಅವೆಲ್ಲ ಇವಾಗ ಹೇಳ್ದ್ವಾ? ಬಿಡಲ್ಲ ನಿಮ್ಮನ್ನೇನೋ ಸರ್. ಬೇರೆ ಅವ್ನು ಒಳಗೆ ಬಂದಿದ್ದಾಳೆ ಸರ್ ಅಧ್ಯಕ್ಷ. ನಾನು ಕಾನೂನು ರೀತಿಯಲ್ಲಿ ಏನಿದೆ ಹೋರಾಡೋಣ. ಕಾನೂನು ರೀತಿಯಲ್ಲಿ ಏನಿದೆ ಹೋರಾಡೋಣ. ಬೇರೆ ರೀತಿ ರೌಡಿಸಮ್ ಮತ್ತೆ ಅದು ಇದು ಬೇಡ. ಎಲ್ಲ ಮಾಡೋದು ಬೇಡ. ಅವ್ರು ಮಾತಾಡಿರೋದು ಕುಟುಂಬಿಕ ಶಬ್ದ ಅವ್ರು ಮಾಡಿರೋದು ಕುಟುಂಬಿಕ ಶಬ್ದ ನಿನ್ನ ವ್ಯಾಪಾರಕ್ಕೆ ನೀನ್ ಮಾತಾಡ್ಬಿಟ್ರೆ ಇಲ್ಲಿ ನಾವು 100 ಜನ ನೋಡ್ಬೇಕು, ನೀನ್ 10 ಜನ ನೋಡ್ಬೇಕು, 100 ಜನ ಪ್ರಾಬ್ಲಮ್ ಆಗ್ತದೆ. ನಾವು 100 ಜನ ನೋಡ್ಕೊಂಡು 10 ಜನಕ್ಕೆ ಅನುಕೂಲ ಮಾಡ್ಬೇಕು, 100 ಜನಕ್ಕೆ ಅನುಕೂಲ ಮಾಡ್ಬೇಕು, 10 ಜನಕ್ಕೆ ಅನುಕೂಲ ಮಾಡ್ಬಿಟ್ಟು 100 ಜನಕ್ಕೆ ತೊಂದರೆ ಆಗಂಗ ಕೋರ್ಟ್ ಕಾಪಿ ಎಲ್ಲ ನೋಡಿ ಡ್ರಾಮಾ ನೋಡಿದ್ಯಲ್ವಾ? ನೋಡಿ 9 ಒಂದ್ ನಿಮಿಷ ಸರ್, ನೋಡಿ 9 ತಿಂಗಳವರೆಗೂ ಅವಕಾಶ ಕೊಟ್ರಿ ಸರ್. ಮತ್ತೆ 9 ತಿಂಗಳಲ್ಲ, 31ಕ್ಕೆ ನೀನು ಲಾಸ್ಟ್ ಆಗೋದು. ಸರ್ 9 ತಿಂಗಳ ಸರ್, ಮತ್ತೆ 3 ತಿಂಗಳು ನೀವೇನು ಸರ್ ಮಾಡಿದ್ರಿ? 3 ತಿಂಗಳು ನೀವೇನು ಮಾಡಿದ್ರಿ ಸರ್? ನಾನು ಪ್ರಶ್ನೆ ಸರ್ ಒಂದೇ ಸರ್. ನಾನು ಹೇಳೋದು ಕೇಳಿ. ಹರಾಜು ಹೆಂಗೆ ಅಂದ್ರೆ 1 ಬಿಟ್ಟಿರ್ತೀವಿ. ನೀನು ಕೋರ್ಟ್ ಹೋಗಿ ಯಾವಾಗ ಆದೇಶ ತರ್ತಿ ಆವತ್ತೇ ನಿನಗೆ ಇದಾಗೋದು, ರನ್ ಆಗೋದು. ಅದು 31ಕ್ಕೆ ಕ್ಲೋಸ್ ಆಗುತ್ತೆ. ನೀನು ಈಗ ಜನವರಿಯಲ್ಲಿ ತರ್ತೀನಿ ಅನ್ಕೋ ಆರ್ಡರ್, ಮಾರ್ಚ್ಗೆ ಕ್ಲೋಸ್ ಆಗೋದು. ಸರಿ ಸರ್, 3 ತಿಂಗಳೇನು ಸರ್? 3 ತಿಂಗಳು ಕ್ಲೈಮ್ ಮಾಡ್ಬೇಕು. ಹೆಂಗ್ ಈ ಸರ್ ತರ ನಮ್ದು ಇಷ್ಟ ಆಗಿದೆ, ಅದನ್ನ ನೀವು ನನಗೆ ತಂದ್ಕೊಳ್ಳಿ ಸರ್. ನೀವು ಕೋರ್ಟ್ ಅಲ್ಲಿ ದುಡ್ಡು ಕೊಟ್ಟು ನಾವು ದುಡ್ಡು ವಾಪಸ್ ಕೊಡ್ತಾ ಇದೀವಿ ಅಂದ್ಬಿಟ್ಟು ಕೋರ್ಟ್ ನಮ್ಗೆ ತಂದ್ಕೊಳ್ಳಿ. ನೀವು ತಂದ್ಕೊಳ್ಳಿ ಸರ್. ಇಲ್ಲ ಓದಿ ಸರ್, ಓದಿ ಸರ್, ಓದಿ ಸರ್ ಅದನ್ನ. ಸಂತೆ ಬಗ್ಗೆ ಮಾತಾಡಂಗಿಲ್ಲ, ಸಂತೆ ಬಗ್ಗೆ ಮಾತಾಡಂಗಿಲ್ಲ ಸರ್. ಕೋರ್ಟ್ ಅಲ್ಲಿ ಕೇಸು, ಸಂತೆ ಬಗ್ಗೆ ಮಾತಾಡಂಗಿಲ್ಲ. మాకు చెప్పేది మీకు చెప్తా మీకు చెప్పండి ఏం లేదండి. ಇವಾಗ ಏನ್ ಗೊತ್ತೇನಪ್ಪ, చెప్పండి. ಇವಾಗ ನಮ್ಮದು ಕಾನೂನು ರೀತಿ ಏನು ಅಂದ್ರೆ ಈಗ 31 ಕ್ಲೋಸ್ ಆಗಿದೆ. ಅದರ ಪ್ರಕಾರ ಬಾಡಿ ತೀರ್ಮಾನ ಮಾಡಿದೆ. ಸರ್ ಒಂದ್ ನಿಮಿಷ ಸರ್, ಕಾನೂನಲ್ಲಿ ಇರೋದು 1 ವರ್ಷ ಅವಕಾಶ ಇದೆ. 1 ವರ್ಷ ನೀನು 1 ವರ್ಷ 1-4 ಕೊಟ್ಟಿರೋ ಪಾಂಪ್ಲೆಟ್ ತೆಗಿಯಲ್ಲಿ 1-4 ಮಾಡಿಲ್ವಾ? ನೀನು 2 ತಿಂಗಳು ಮಾಡಿಲ್ವಾ? 10 ತಿಂಗಳು ನಾವು ಮಾಡ್ತೀವಿ. ಡಿಸೆಂಬರ್ ಅಲ್ಲಿ ತಂದ್ರು ನೀನು 31ಕ್ಕೆ ಕ್ಲೋಸ್. ನಿಂದು 10,000 ಆಗ್ಲಿ 50,000 ಆಗ್ಲಿ ಡಿಸೆಂಬರ್ಗೆ ಕ್ಲೋಸ್. ನಾನು ಡಿಸೆಂಬರ್ ತಾನೆ ಕೇಸ್ ಹಾಕಿದ್ರಲ್ಲ, ಕೋರ್ಟ್ ಇಂದ ಬರ್ರಿ, ಕೋರ್ಟ್ ಇಂದ. ನಾನಲ್ಲ ಸರ್ ಬರೋದು. ನೀವೇನ್ ಹೇಳ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ. ನೀವು ಕೋರ್ಟ್ ಹೋಗಿದ್ದೀರಾ, ಕೋರ್ಟ್ ಇಂದ ತಗೊಂಡ್ಬಂದು ಕೊಡಿ. ಕೋರ್ಟ್ ಇಂದ ತರೋವರೆಗೂ ನಾವು ಸುಮ್ಮನೆ ಇರಬೇಕು. ಕೋರ್ಟ್ ಇಂದ ತರೋವರೆಗೂ ನಮ್ಮ ಕಾನೂನು ಪ್ರಕಾರ ನಾವು ಮಾಡಿದ್ದೇವೆ. ನಾವು ಕೋರ್ಟ್ ಇಂದ ತರೋವರೆಗೂ ನೀವು ಸುಮ್ಮನೆ ಇರಬೇಕು. ಕೋರ್ಟ್ ಅಲ್ಲಿ ಆಗಿಲ್ಲ ಅಂದ್ರೆ ನೀವು ಡಬಲ್ ಕ್ಲೈಮ್ ಮಾಡ್ಕೊಳ್ಳಿ. ನಾವೇನಾದ್ರ ಬಗ್ಗೆ ಅಲ್ಲಪ್ಪ, ನೀನ್ ಹೇಳೋದು ಕೇಳು. ಈಗ ಕೋರ್ಟ್ ಹೋಗ್ತೀವಿ. ಇಲ್ಲ ನೀವು ಮೆಂಬರ್ಗಳು ನೀನ್ ಏನೇನೋ ಮಾತಾಡಕ್ ಹೋಗ್ಬೇಡ, ಏನೇನೋ ಮಾತಾಡಕ್ ಹೋಗ್ಬೇಡಪ್ಪ. ನೀನ್ ಏನೇನೋ ಮಾತಾಡಕ್ ಹೋಗ್ಬೇಡ. ನಾನು ಹೊಡಿತೀನಿ, ನಾನು ಕಾನೂನು ಹೇಳ್ತಾ ಇದ್ದೀನಿ.
ಅಷ್ಟೇ ಜನತೆ ಬರೋ ಅವಶ್ಯಕತೆ ಇಲ್ಲ, ಎಲ್ಲ ಹೇಳೇ ಅಂತ ಇಲ್ಲ, ಮುಗಿದಾಯ್ತಲ್ಲ ಇಲ್ಲ. ಆಯಿತು ಸರ್, ಈಗ ಒಂದು ನಿಮಿಷ ಈಗ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದ್ದಾರೆ, ಸಂತವರೆಲ್ಲ ಬಂದ್ಬಿಟ್ಟಿದ್ದಾರೆ ಪಾಪ, ಅವರೆಲ್ಲ ಏನು ಮಾಡೋದಕ್ಕಾಗಲ್ಲ, ಬೇಕಾದ್ರೆ ಅವರೆಲ್ಲ ಅಂಗಡಿ ಇಟ್ಕೊಳ್ಳಿ. ನಾಗೇಶ್ ನೋಡಿ, ನಾಗೇಶ್ ಒಂದು ವಿಚಾರ, ನೀವು ನೋಡಿ ಒಂದ್ಸತಿ PDO ಹೇಳಿದ ಮೇಲೆ ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ, ಅರ್ಥ ಆಯ್ತಾ? ನೀವು ಅದನ್ನ ಅರ್ಥ ಮಾಡ್ಕೊಂಡು ನೀವು ಇವತ್ತೆಲ್ಲ ಕ್ವಶನ್ ಮಾಡ್ಬೇಕಾಗಿರೋದು. ಆಲ್ರೆಡಿ ಕೇಳಿ ಇವಾಗ ಕೇಳ್ರಿ ನಾಗೇಶ್, ಜಾಣ ನಡೆ ಬೇಡ, ಇದು ನಡೀತಾ ಇರೋದು 1 ವಾರ 10 ದಿನದಿಂದ ನಡೀತಾ ಇರೋದು ಎಲ್ಲರಿಗೂ ಗೊತ್ತಿದೆ, ಆಯ್ತನ್ರಿ? ಈ ಜಾಣ ರೇ ಊರವ್ರಿಗೆಲ್ಲ ನಾಗೇಶ್ ಸರ್ ನನಗೆ ನೋಟಿಸ್ ಕೊಟ್ಟರೆ ಕೇಳಿ ಸರ್, ಕೊಟ್ಟಿದ್ದೀರಾ ನೀವು? ಸರ್ ನೀವು ನೋಟಿಸ್ ಕೊಡಂಗಿಲ್ಲ. ನೋಡಪ್ಪ ನಿಮ್ಗೆ ಸ್ಟೇಷನ್ ನಾಗೇಶ್ ಒಂದು ಇವಾಗ ನನ್ನ ಕೋರ್ಟಲ್ಲಿ ಕೇಸ್ ಇವ್ರು ಸಂತೆ ಬಗ್ಗೆ ಮಾತಾಡ್ಬೋದಾ? ನೋಡಪ್ಪ, ಸಂತೆ ಬಗ್ಗೆ ಮಾತಾಡ್ಬೋದಾ? ನಾನು ನಿಮ್ಗೆ ಅವಲೇ ಹೇಳಿದೆ, ಸಂತೆ ಬಗ್ಗೆ ಮಾತಾಡ್ಬೇಕಾ ಹೇಳಿ, ಸಂತೆ ಬಗ್ಗೆ ಮಾತಾಡ್ಬೋದಾ ಮಾತಾಡ್ಬಾರ್ದಾ ನಾನು ಹೇಳಿದ್ದೀನಿ. ನಾನು ನಿಮ್ಗೆ ಲೆಟರ್ ಕೊಟ್ಟಿರೋದು ತೋರಿಸಿದ್ದೀನಿ, ಆಯ್ತೇನಪ್ಪ? ತೋರಿಸಿದ್ನೋ ಇಲ್ಲ ನಾನು ನಿಮ್ಗೆ ರೇಟಿಂಗ್ ಎಲ್ಲ ಅವ್ರು ಒಂದ್ಸರಿ ಆಲ್ರೆಡಿ ಕಮಿಟ್ ಆಗ್ಬಿಟ್ಟಾರೆ. ನಿಮ್ದು 31/3ಕ್ಕೆ ನಿಮ್ದು ಕ್ಲೋಸ್ ಅಂತ, 31/3/25ಕ್ಕೆ ನಿಮ್ದು ಏನೋ ಒಳ್ಳೆ ಕೋರ್ಟ್ ಆರ್ಡರ್ ಸೇರಿಸಿ ಕೊಟ್ಟಿದ್ದಾರೆ ಅವರು, ಆಯ್ತಂದ್ರೆ ಕೋರ್ಟ್ ಆರ್ಡರ್ ಸೇರಿಸಿ ಕೊಟ್ಟಿದ್ದಾರೆ. ಕೋರ್ಟ್ ಆರ್ಡರ್ ಕೊಟ್ಟ ಮೇಲೆ ಅಲ್ಲೆಲ್ಲೂ ನಿಮ್ಗೆ ಎಕ್ಸ್ಟೆನ್ಷನ್ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಪರ್ಟಿಕ್ಯುಲರ್ಲಿ ನೋಡಿ ನಾಗೇಶ್, ನಿಮ್ಗೆ ಎಕ್ಸ್ಟೆನ್ಷನ್ ಕೊಡಬೇಕು ಇಲ್ಲ ನಿಮ್ಗೆ ಇನ್ನೊಂದು ಮಾಡಬೇಕು ಅಂತ ಎಲ್ಲೂ ಅಲ್ಲಿಲ್ಲ. ನಿಮ್ಮ ಪ್ರಕಾರ ಅದಿದೆ ಅಂದರೆ ನಿಮಗೆ ನೋಡಪ್ಪ, ಕಾನೂನು ನಾನು ಅವಲೇ ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಒಂದೇ ನನಗೂ ಒಂದೇ ನಿಮಗೂ ಒಂದೇ ಕಾನೂನು, ಯಾಕೆಂದರೆ ನೀವು ಯಾರು ಪ್ರತಿಷ್ಠೆಗೆ ಇಲ್ಲ, ನಾನು ಅವಲೇ ಹೇಳಿದ್ದೀನಿ, ಪ್ರತಿಷ್ಠೆಗೆ ಯಾರಿಗೂ ಅವಕಾಶ ಇಲ್ಲ, ಯಾಕೆಂದರೆ ಪ್ರತಿಷ್ಠೆಗೆ ತಗೊಂಡು ನಾನು ಹಾಕ್ಸ್ಲೇಬೇಕು ಅಂತ ನೀವು ಅವ್ರು ಹಾಕ್ಸ್ಲೇಬಾರ್ದು ಅಂತ ಅವರು ಅಲ್ಲ. PDO ಅವರು ಏನು ತೀರ್ಮಾನ ತಗೋತಾರೆ, PDO ಅವ್ರ ತೀರ್ಮಾನಕ್ಕೆ ಅವ್ರ ರಕ್ಷಣೆ ಕೊಡಬೇಕು ಜವಾಬ್ದಾರಿ ಬಂದು, ಆಯ್ತೇನ್ರಿ? PDO ಅವ್ರು ರಕ್ಷಣೆ ಕೊಡಬೇಕಾದ್ರೆ ಜವಾಬ್ದಾರಿ ಬಂದು ಅವ್ರೇನು ತೀರ್ಮಾನ ಅವ್ರನ್ನ ಕೇಳ್ರಿ, ನಿಮಗೂ ರಕ್ಷಣೆ ಕೊಡ್ತೀನಿ ಹೇಳ್ತೀನಿ, ಎಲ್ಲರಿಗೂ ರಕ್ಷಣೆ ಕೊಡಬೇಕಾದ್ರೆ ನಮ್ದೇ. ಆದರೆ ಸಂತೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾರು ಸ್ವಂತ ಆಸ್ತಿ ಅಲ್ಲ ಇದು, ಆಯ್ತೇನ್ರಿ? ಇದು ಪ್ರೈವೇಟ್ ಆಸ್ತಿ. ಇವಾಗ ಯಾವ್ದನ್ನ ಪ್ರೈವೇಟ್ ಜಮೀನಿಗೂ ಇನ್ನೊಂದು ಸಂಬಂಧಪಟ್ಟಿದ್ರೆ ಅದು ಬೇರೆ ತರ ಆಗುತ್ತೆ. ಇದು ಸಂತೆಗೆ ಸಂಬಂಧಪಟ್ಟಿರೋ ವಿಚಾರ, ಗೌರ್ಮೆಂಟ್ಗೆ ಸಂಬಂಧಪಟ್ಟ ವಿಚಾರ. ನಾನು ಅವಳೇ ಹೇಳ್ತೀನಿ, ಅವರೇ ಸುಪ್ರೀಮು. ಪಂಚಾಯತಿ ವಿಚಾರ ಸಂಬಂಧಪಟ್ಟ PDOನ ಸುಪ್ರೀಮು, ಅವ್ರೇನು ರೇಟಿಂಗಲ್ಲಿ ಕೊಟ್ಟಿದ್ದಾರೆ ಅದಷ್ಟೇ ಫೈನಲ್. ಒಂದು ಕೆಲಸ ಮಾಡಿ ಸರ್, ಇದಕ್ಕೆ ಒಪ್ಕೊಂತೀನಿ ಆಯ್ತು. ಇವತ್ತು ನಾನು ಕಲೆಕ್ಷನ್ ಮಾಡಲ್ಲ, ನಾನೇನು ಮಾಡಲ್ಲ, ಹೇಳ್ತೀನಿ ಬಿಡಿ ಸರ್. ಯಾಕಂದ್ರೆ ಪಾಪ ಅವರೆಲ್ಲರೂ ಒಂದು ಜೀವನ ಮಾಡೋದು, ದಯವಿಟ್ಟು ಇದೊಂದು ನಾನು ಅವಲೇ ಹೇಳಿದೆ, ಇದು ಯಾರ್ದು ಸ್ವಂತ ಜಾಗ ಅಲ್ಲ, ಅವ್ರು ತೀರ್ಮಾನ ಮಾಡಿ. ಏನ್ ಸರ್ ಕೇಳಬೇಕಾ ಸರ್? ನಾನು ಕಲೆಕ್ಷನ್ ನಾನು ಇರಿ ಸರ್, ಇವ್ರನ್ನ ಕೇಳ್ತೇನೆ. ನೀವು ರೇಟಿಂಗಲ್ಲಿ ಕೊಟ್ಟಿದ್ರೆ ನಾನು ಸದಸ್ಯನೆಲ್ಲ ಕರೆದು ಈ ಥರ ಡಿಸ್ಕ್ರಿಪ್ಷನ್ ಕೊಟ್ಟಿದ್ರೆ ಈ ವಾರ ಒಂದು ಎಲ್ಲ ತಿಳುವಳಿಕೆ ಮಾಡಿ ಅವ್ರನ್ನ ಕರೆಸಿ ಪಂಚಾಯತ್ ಮೀಟಿಂಗ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು, ಅಲ್ಲಲ್ಲಪ್ಪ ಹೇಳೋದು ಕೇಳಿ, ನನಗೆ ಕೊಟ್ಟಿದ್ರೆ ನಾನು ಅವ್ರು ಕರೆದು ಇಮಿಡಿಯೇಟಾಗಿ ನಿಮಗೆ ಇವಾಗ ಇಟ್ಕೊಳ್ಳಿ ಅಂತ ಹೇಳಕ್ ಬರಲ್ಲ. ಯಾಕಂದರೆ ಬಾಡಿ ಏನೋ ಹೇಳಿದೆ ಅಂತಾನೆ ಹರಾಜಿಲ್ಲ ಅಂದಮೇಲೆ ನಾನು ಹೆಂಗೆ ಅಂಗಡಿ ಇಟ್ಕೊ ಅಂತ ಹೇಳಿ ಆಮೇಲೆ ಬಾಡಿ ನಾವು ಹರಾಜು ಬಿಡಬೇಕಂದ್ರೆ ಒಂದು ಮೀಟಿಂಗ್ ಕರೆದ ಸರ್ ಸಾಮಾನ್ಯ ಸಭೆಯಲ್ಲಿ. ಸಾಮಾನ್ಯ ಸಭೆ ಕರೆದಾಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸಾಮಾನ್ಯ ಸಭೆಯಲ್ಲಿ ಏನು ಮಾಡ್ತಾರೆ, ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು, ಈ ಬಾರಿ ಸಂತೆ ಹರಾಜನ್ನ ಬಡಿಸೋದು ಬೇಡ, ಯಾವುದು ಹರಾಜು ಬಿಡೋದು ಬೇಡ. ಸಂತೆ ಸೆಟ್ಟಲ್ಲಿ ಧ್ವಂಸಂದ್ರ ಪಂಚಾಯತ್ ಧ್ವಂಸಂದ್ರ ಗ್ರಾಮಸ್ಥರು ಮತ್ತು ರೈತರು ಬೇರೆ ಎಲ್ಲರೂ ಅವ್ರ ಹತ್ರ ವಸೂಲಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಕಾಂಪ್ಲೇಂಟ್ ಮಾಡಿ ಹಂಚ್ಬಿಡಿ. ಯಾರು ರಸ್ತೆ ಬದಿ ಯಾರು ಇಡಬಾರ್ದು, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಬಾರ್ದು, ಜನಸ್ಥಾನದಲ್ಲಿ ತೊಂದರೆ ಆಗುತ್ತೆ ಮಾಡಿ ತೀರ್ಮಾನ ಮಾಡಿಕೊಂಡು ನಾವು ಪಾಂಪ್ಲೆಟ್ ಮಾಡಿ ಹಂಚಿದ್ದೀವಿ. ಪಾಂಪ್ಲೆಟ್ ಮಾಡಿ ಹಂಚಿಬಿಟ್ಟು ಈಗ ಇವತ್ತು ಮೊನ್ನೆ 31 ಹೇಳಿದ್ವಿ, ಅನೌನ್ಸ್ ಮಾಡಿದ್ವಿ, ಇದು ಮಾಡ್ಕೊಂಡು ಪಾಂಪ್ಲೆಟ್ ಹಂಚಿದ್ದೀವಿ. ಇವತ್ತು ಇದಿಲ್ಲ ಆಗಿಲ್ಲ. ಅವರು ಏನೋ ನಾನು ಮದುವೆಗೆ ಆ ನಿರ್ಣಯದಂತೆ ನಾನು ಬೇರೆ ಮಾಡ್ತಾರೆ. ಇವಾಗ ನಿಮ್ಮ ಪ್ರಕಾರ 31/3ಕ್ಕೆ ಕ್ಲೋಸ್ ಆಯಿತು, ಅವ್ರೇನು ಲೀಸ್ ಇತ್ತು ಲೀಸ್ ರೇಟ್ ಕ್ಲೋಸ್ ಆಗಿದೆ, ಅಷ್ಟೇ ತಾನೇ? ಇವಾಗ ನಿಮ್ದು ಹೇಳಿ ನಾಗೇಶ್. ನಾನು ಕೋರ್ಟು ಕೇಸ್ ನಡೀತಾ ಇದ್ದೆ, ನಾನು ಕೋರ್ಟಲ್ಲಿ ಆದೇಶ ತಗೊಂಡ್ಬಂದೆ. ಆದೇಶ ತಗೊಂಡ್ಬಂದ್ಬಿಟ್ಟೆ ಇವರೇನು ಮಾಡಿದ್ರು, ದುಡ್ಡು ಕಟ್ಸ್ಕೊಂಡಿಲ್ಲ. ಕೋರ್ಟ್ ಆದೇಶ ನಾನು ಬಿಸಾಕ್ಬಿಟ್ಟು ಯಾವ ಒಂದು ಜಡ್ಜ್ ಮೇಲೆ ಚರ್ಚೆ ಬರಲಿಲ್ಲ, ನಿಮ್ಗೆ ಯಾವ ಒಂದು ಆದೇಶ ಅದಂದ್ರು ಬಂದ್ಮೇಲೆ ನಾನೇನು ಮಾಡಿದೆ, ಆಯ್ತು ಇರಿ ಸರ್, ಇನ್ನೊಂದು ಹೇಳ್ಬೇಕು, ಆಯ್ತು ಆಯ್ತು ಸರ್, ಆಯ್ತು. ಆದೇಶ ಏನಿದೆ ನನಗೆ ಏಪ್ರಿಲ್ ಎಷ್ಟನೇ ತಾರೀಕು ಆದೇಶ ಆಯಿತು. ಆದೇಶ ಮಾರ್ಚ್ ಹರಾಜು ಬಿಟ್ಟು ತಿಂಗಳು ಅವ್ರು ಮಾಡಿದ್ರು. ಆಮೇಲೆ ಹರಾಜು ಬಿಟ್ಟ ಮೇಲೆ ಆರ್ಡರ್ ತೊಗೊಂಡಿದ್ರು, ಒಂದು ತಿಂಗಳು 2 ತಿಂಗಳು ಅವರೇ ಮಾಡಿದ್ರು. ಆಮೇಲೆ ಸರಿ ಆಗ್ಬಿಟ್ಟು ನಾವು ಸರಿ ಆಗ್ಬೋದು. ಇವಾಗ ನನಗೆ ಆದೇಶ ಏನಿದೆ, ವರ್ಷಕ್ಕೆ ನಾನು ದುಡ್ಡು ಕಟ್ಟಬೇಕು, ಒಂದು ವರ್ಷ ಬಿದ್ದಿದ್ದು 12 ತಿಂಗಳು ಬಿದ್ದಿದ್ದು. ನಾನು
ನಾನು ಅಷ್ಟೇ. ಆಮೇಲೆ ಕೇಸು ಹಾಕಿದ್ದಾರೆ, ನನ್ನ ಅಷ್ಟೇ ವೆಕೆಟ್ ಮಾಡಿ ಕೇಸ್ ಹಾಕಿದ್ದಾರೆ. ಕೋರ್ಟಲ್ಲಿ ಕೇಸು ನಡೀತಿದೆ. ಕೋರ್ಟಲ್ಲಿ ಕೇಸ್ ನಡೀಬೇಕಾದ್ರೆ ಸಂತೆ ಬಗ್ಗೆ ಮಾತಾಡಬಾರ್ದು ಇವರು. ಆಮೇಲೆ ಈ ನನ್ನ ದುಡ್ಡು ಏನಿದೆಯೋ 2 ತಿಂಗಳು 3 ತಿಂಗಳು ದುಡ್ಡು ನಾನು ಕೊಡ್ತೀನಿ, ವಾಪಸ್ ಕೊಡ್ತೀವಿ. ನಾನು ದುಡ್ಡು ನೀವು ವಾಪಸ್ ತೊಗೊಳಕ್ಕಲ್ಲಪ್ಪ. ನಾನು ವರ್ಷ ಆಗಿದೆ ದುಡ್ಡು ಕಟ್ಟಿ 28,50,59,000 ನಾನು ನಿಮ್ಮ ದುಡ್ಡು ತೊಗೊಳಕ್ಕಲ್ಲಪ್ಪ ನಾನು ಕಟ್ಟಿರೋದು ಅಂತ ಕೇಳಿದೆ. ಆಮೇಲೆ ಆಯಿತು ನಾವು ದುಡ್ಡು ಕೊಡ್ತೀವಿ ವಾಪಸ್. ಆಮೇಲೆ 50,000 ಡಿಪಾಸಿಟ್ ಅದು 3 ತಿಂಗಳು ನಾನು ಸಂತೆ ನನ್ನ ವರ್ಷ ಏನು ಮುಗಿಬೇಕು ಆ ಆರ್ಡರ್ ಪ್ರಕಾರವಾಗಿ ನಾನು ಹೈಕೋರ್ಟ್ ಆರ್ಡರ್ ಪ್ರಕಾರವಾಗಿ 3 ತಿಂಗಳು. ಆಮೇಲೆ ಬೇಕಾದ್ರೆ ಅವ್ರು ಏನು ಬೇಕು ಮಾಡಲಿ ಸರ್ ಅಂತ ನಾನು ಅವ್ರು ಎತ್ತು ಬಿಡಿ ಸಂತೆ. ಕೆಲಸ ಮಾಡಿ ಕೋರ್ಟ್ ಆದೇಶ ನೋಡಿ ಅರ್ಥ ಆಗ್ತಿದೆ ನಿಮ್ಗೆ ಗೊತ್ತಿದೆ. ಮುಂದೆನೇ ಇದೆ ನಾಗೇಶ್ ಹತ್ರನೇ ಇದೆ. ಫೈನಲ್ ಅಲ್ಲಿ ಡಿಸಿಷನ್ ಮಾಡ್ತಾರೆ ಕೋರ್ಟ್ ಡಿಸಿಷನ್ ಮಾಡ್ತಾರೆ. ನಾನು ಡೇಟಿಂಗ್ ಮಾಡಿ ಅವರ ಅದನ್ನ ಕೋರ್ಟಿಂದ ನಾನು ಬರಲಿ ಸರ್. ಪಂಚಾಯತಿ ಯಾವ ರೀತಿ ವ್ಯವಹರಿಸ್ತೀವಿ ಅವರು ಓನರ್ಸ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ನೀವು ಹೇಳಿದ್ರು ನಾವ್ ಹೇಳಿದ್ರು ಅವ್ರು ಹೇಳಿದ್ರು ಯಾರು ಹೇಳಿದ್ರು ನಡೆಯೋದಿಲ್ಲ. ಯಾಕಂದ್ರೆ ಪಂಚಾಯತಿಗೆ ಸಂಬಂಧಪಟ್ಟ ತೀರ್ಮಾನ ತಗೋಬೇಕಾದ್ರು ರೇಟಿಂಗ್ ತಗೋಬೇಕಾದ್ರು PDO ಇಸ್ ದ ಸುಪ್ರೀಂ. ಯಾಕಂದ್ರೆ ಅವರು ಆದೇಶ ಇದ್ದು ನೀವು ಆಲ್ರೆಡಿ ನೀವು ಕೊಟ್ಟು ರಿಸೀವ್ಡು ಹಾಕ್ಸ್ಕೊಂಡಿದ್ದೀರಾ. ಯಾಕಂದ್ರೆ ಇವಾಗ PDO ನಾನು ಅದಕ್ಕೆ ಇದೇ ಮಾತು ಕೇಳಬೇಕು ಅಂದ್ಕೊಂಡಿದ್ದು. ಇವಾಗ PDO ಅವ್ರು ಹೇಳ್ತಾ ಇದ್ದಾರೆ ನೀವು ಅಕಸ್ಮಾತ್ ನಿಮಗೆ ಬರಬೇಕಾಗಿರೋದು ಏನನ್ನ ಇದ್ರೆ ನೋಡ್ರೆ ನೀವು 3 ತಿಂಗಳು ಅಂತ ಏನು ನಿಮ್ಮ ಎಕ್ಸ್ಟೆನ್ಷನ್ ಏನ ಇದ್ರೆ ಅದನ್ನ ನೀವು ಪೋರ್ಟಲ್ ಕ್ವಶನ್ ಮಾಡಿ ನಾವು ಪೋರ್ಟಲ್ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಂದ್ರೆ ಅಕಸ್ಮಾತ್ ಇವಾಗ PDO ಮಾಡಿದ್ದು ಹೇಳ್ರಿ ನಾಗೇಶ್, ಇವಾಗ PDO ಮಾಡಿರೋದು PDO ಹೇಳ್ತಾ ಇರೋದು PDO ಆದೇಶ ಮಾಡ್ಬೋದು ಕರೆಕ್ಟ್ ಇಲ್ಲ ಅಂತಂದ್ರೆ ಅವ್ರಿಗಿನ್ನ ದೊಡ್ಡವರು ಇದ್ದಾರೆ, EO ಇದ್ದಾರೆ. EO ಹತ್ರ ಕ್ವಶನ್ ಮಾಡ್ಬೋದು. ಇನ್ನು EO ಇಂದ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಹೋಗಿ ನೀವು ಕೋರ್ಟಲ್ಲಿ ಹೋಗಿ ಸ್ವಾಮಿ ನನಗೆ ಹಿಂಗಾಗಿದೆ ನೋಡ್ರಿ, ಕಾನೂನಿಗಿಂತ ದೊಡ್ಡವರು ನೀವು ಅಲ್ಲ ನಾವು ಅಲ್ಲ ಯಾರು. ಆಯ್ತಂದ್ರೆ ಕಾನೂನೇ ದೊಡ್ಡದು. ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಆಯ್ತಂದ್ರೆ ಈ ಸಂಬಂಧಪಟ್ಟಂಗೆ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಅವರೇ ಸುಪ್ರೀಂ, PDO ಅವರೇ ಸುಪ್ರೀಂ. ಅವ್ರೇನು ಆದೇಶ ಮಾಡ್ತಾರೆ ಆ ಆದೇಶನ ಪಾಲನೆ ಮಾಡಬೇಕಾಗಿರೋದು ಎಲ್ಲರ ಕರ್ತವ್ಯ. ಆಯ್ತಂದ್ರೆ ಅವರು ನಿಮ್ಮ ಪ್ರಕಾರ ಕಾನೂನು ಪ್ರಕಾರ ಮಾಡಲಿಲ್ಲ ಅಂದರೆ ಅವ್ರಿಗಿನ್ನ ದೊಡ್ಡವರು EO ಇದ್ದಾರೆ. ಅವ್ರು EO ಅವ್ರ ಕಡೆಯಿಂದ ನಿಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಕೋರ್ಟ್ ಇದೆ. ಆಲ್ರೆಡಿ ಕೋರ್ಟ್ಗೆ ಹೋಗಿದ್ದೀರಾ ಸ್ವಾಮಿ ನನಗೆ ಹಿಂಗೆ ಇನ್ನೂ 3 ತಿಂಗಳು ನನಗೆ ಟೈಮ್ ಇದೆ. 3 ತಿಂಗಳು ಟೈಮ್ ಇದ್ರೂ ಸಹ ಅವರು ನನ್ನ ಬಂದು ಬದುಕುಗೊಳಿಸ್ತಾ ಇದ್ದಾರೆ. ನೀವು ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಳ್ಳಿ. ಆಯ್ತಂದ್ರೆ ಅಲ್ಲಲ್ಲಿ ಕೇಳಿ ನಿಮ್ಗೆ ಇವಾಗ ತೊಂದರೆ ನೋಡ್ರಿ ನಾಗೇಶ್ ಅಲ್ಲಲ್ಲ ಸಿ ಹಂಗೆಲ್ಲ ನೀವು ನಾಗೇಶ್ ನೋಡ್ರಿ ಅವೆಲ್ಲ ನೋಡಿ ಇವಾಗ ಈ ಥರ ಎಲ್ಲ ತಪ್ಪು ಮಾಡಿದ್ರೆ ಬೇರೆ ಥರ ಮಾತಾಡ್ಬೇಕಾಗಿರ್ತಾರೆ ನೋಡಿ. ಇವಾಗ ಬೇರೆ ಥರ ಮಾತಾಡ್ಬೇಕಾಗಿರ್ತಾರೆ. ನಾನು ನಿಮ್ಗೆ ತಿಳಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅವರು ಸುಪ್ರೀಂ ಆಯ್ತಾ. ನಾನು ಬೇರೆಯವ್ರ ಹತ್ರ ಯಾಕೆ ಮಾತಾಡಿಸ್ತಿಲ್ಲ ಹೇಳಿ. ನಿಮ್ಮ ವೈಯಕ್ತಿಕ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತಾರೆ. ನನಗೆ ಬೇಕಿಲ್ಲ ನಿಮ್ಮ ವೈಯಕ್ತಿಕ ಎಲ್ಲ ನಾನು ಕಟ್ಕೊಂಡು ಏನು ಮಾಡಬೇಕಾಗಿಲ್ಲ. PDO ಉಂಟು ನೀವು ಉಂಟು. ಆಯ್ತಂದ್ರೆ ಇವಾಗ ನಿಮ್ಮಿಬ್ಬರಿಗೂ ಮಾತಾಡ್ತೀವಿ ಅದೇ ಉದ್ದೇಶದಿಂದ. ಇವಾಗ PDO ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ 31/3ಕ್ಕೆ ನಿಮ್ಗೆ ಮುಗಿದೋಗಿದೆ. ಆಯ್ತಂದ್ರೆ ನಿಮ್ಮ ಪ್ರಕಾರ ಇನ್ನೂ 3 ತಿಂಗಳು ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಅವರೇ ಸುಪ್ರೀಂ ಮಾತಾಡಿ ಅವ್ರು ಕೊಟ್ಟರೆ ತಗೊಳ್ಳಿ. ಇಲ್ಲ ಅಂದರೆ ಅವ್ರು ಕೊಡಲ್ಲ ಅಂದರೆ ನಾನು ಹೇಳಿದ್ದೀನಿ ನಿಮ್ಮ ಸವಾಲೆ. ನಾನು ನೀವು ಸ್ಟೇಷನ್ ಹತ್ರ ಬಂದಾಗ ಹೇಳಿದ್ದೀನಿ ನೋಡಪ್ಪ ನಿಮಗೆ ಅವ್ರನ್ನೂ ಕರೆದು ಅವ್ರು ಎಲ್ಲ ಎತ್ಸೋ ಹೇಳ್ತೀನಿ. ಇಲ್ಲೇ ಹಾಕ್ತೀನಿ ಮಟನ್ ಅಂಗಡಿ. ಒಂದು ಅಂಗಡಿ ಎತ್ತಿಲ್ಲ ನಾನು ಇಲ್ಲಿ ಹಾಕ್ತೀನಿ. ಯಾವನ ಬರಲಿ ನನಗೇನಿಲ್ಲ. ಒಬ್ಬನಿಗಿರೋ ಕಾನೂನು ಎಲ್ಲ ಒಂದು ಇರಬೇಕು. ಅದೇ ಹೆಂಗೆ ಬಹುರನ್ನು ಕೊಟ್ಬಿಡ್ತೀರಿ? ಅವ್ನಿಗೊಂದು ಕೊಟ್ಬಿಟ್ರೆ ಇನ್ನು ಊರವ್ರನ್ನೆಲ್ಲ ಎಪ್ಸಿದ್ದೀರಲ್ಲಪ್ಪ. ಇಲ್ಲ ಹಾಕ್ಸ್ತೀನಿ ದೇವ್ರನ್ನ ಇವಾಗ ಇದೆಲ್ಲ ಗಲಾಟೆ ಆಯ್ತು ಇಲ್ಲಿ ಸರ್. ಗಲಾಟೆ ಅವನ್ನೆಲ್ಲ ಕೇಳಿದಾಗ ಸ್ಟೇಷನಾಗ ಏನ್ ಮಾಡ್ತೀರಿ ಸರ್? ನಮ್ಗೆ ಒಂದು ವಾರ ಇಟ್ಕೊಂಡು ಉಗ್ಗೋಡಿಸ್ತಾರೆ ಮಾಡಿಲ್ಲಪ್ಪ ಸ್ಟೇಷನಲ್ಲಿ. ಸ್ಟೇಷನಲ್ಲಿ ಗಲಾಟೆ ಆಯ್ತು. ಒಂದೇ ಒಂದು ಕೆಲಸಕ್ಕೆ ಒಂದು ಗಲಾಟೆನೂ ಇಲ್ಲ. ನಾವೇನು ದುಡ್ಡು ಕೊಡಲ್ಲ, ಅದು ಏನೋ ಬಿಲ್ಲು ಕೊಡಲ್ಲ. 1 ಅಂಗಡಿ 2 ಅಂಗಡಿ 4 ಅಂಗಡಿ ಒಂದೇ ಹತ್ರ ಇಕ್ಕಿದ್ದೀರಿ. ನಮಗೆ ಯಾರು ಗಲಾಟೆ ಮಾಡಿ ಕತ್ಕೊಂಡೆ ಹಿಡ್ದವ್ ನೀವು ಮನುಷ್ಯ. ಹೇಳಿದ್ರೆ ಸ್ಟೇಷನಾಗ ಇದ್ರ ಬಗ್ಗೆ ಏನೂ ಕ್ರಮನ ತಗೊಂಡಿಲ್ಲ. ಬಡವ್ರಿಗೆ ಕ್ರಮನ ಇಲ್ಲ ಕೊರೋ ಸ್ಟೇಷನ್ಗಳಲ್ಲಿ. ಗಲಾಟೆ ಆಗಿದೆಯಲ್ಲ ಇವ್ರದ್ದು ಅಂಗಡಿ ಅಂದರೆ ಎತ್ಸ್ಬಿಟ್ಟು ನಾನು ಒಂದು ಇಲ್ಲಿ ಬಡನ ಅಂಗಡಿ ಇಕ್ತೀನಿ ಬಿಡು. ಎಲ್ಲರಿಗೂ ಒಂದೇ ಕಾನೂನಾಗಲಿ ಅಷ್ಟೇ ತಾನೆ. ಅದಕ್ಕೆ ಎತ್ಸಲಿಲ್ಲ ಅಂದರೆ ಎಲ್ಲರಿಗೂ ಒಂದೇ ಕಾನೂನು. ನಾನು ಇಕ್ತೀನಿ ನಾಳೆ ಮಟನ್ ಅಂಗಡಿ, ಯಾರನ್ನ ಬರಲಿ. ಥಿಯೇಟ್ರಲ್ಲೇ ನಾನು ಎತ್ತೀನಿ ನಾನೇ ಎತ್ತೀನಿ ಬಿಡುವಂತೆ. ಇನ್ನೊಬ್ರು ಇರ್ತಾರೆ ನಾಳೆ ಎತ್ತೀನಿ ನಡಿರಪ್ಪ ಅಂಗಡಿಯಾಗ ನಡಿರಪ್ಪ ನಡಿಯಪ್ಪ ಅಂಗಡಿಯಾಗ ನಡಿರಪ್ಪ
ಅಂತ ಕೇಳಮ್ಮ, ಹೋಗಿ ಎಲ್ಲರೂ ಅಂಗಡಿಗೆ ಹೋಗ್ರಿ, ಹೋಗಮ್ಮ ಅಂಗಡಿ ಹಾಕೋಗಮ್ಮ, ಅದಾಗಲಿ ಏನಾಗುತ್ತೆ ಆಗಲಿ, ಹೋಗ್ರಿ ಹೋಗಿ ಕಡಿಗಮ್ಮ, ಹೋಗ್ರಿ. ನೀವೇನ್ ಮಾಡ್ತಾ ಇದ್ದೀರಾ ಸರ್? ಸಾರ್ವಜನಿಕ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ಸರ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಹೌದು ಸರ್, ಸ್ಟೇಷನ್ಗೆ ಬರ್ತೀನಿ ನೋಡಿ ಸರ್, ಬರ್ತೀನಿ ನೋಡಿ ಸರ್. ಅಂಗಡಿ ಯಾವುದೇ ಕಾರಣಕ್ಕೂ ಹಾಕ್ಸಕ್ ಬಿಡಲ್ಲ ಸರ್, ಹಾಕ್ಬಾರ್ದು. ಅದು ಹಾಕ್ಸಿದ್ರೆ ನೀವು ನೋಡ್ಕೊಂಡಿರ್ತೀರಾ, ನಾವು ಗಲಾಟೆ ಮಾಡ್ಕೊಳ್ಬೇಕು. ಇದದು ರಕ್ಷಣೆ ಕೊಡೋದು. ನಡೀನ್ರಿ ನಮ್ಗೆ ರಕ್ಷಣೆ 100% ಎಲ್ಲಾದ್ರೂ ಪಾಲನೆ ಮಾಡ್ತೀನಿ. 100% ಮೇಲೆ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. 100% ಬರ್ತದೆ. ನೀವೇನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾನು ಎಸ್ಪಿಗೆ ಹೋಗ್ತೀನಿ. 100% ಹೋಗ್ತೀನಿ. ದೌರ್ಜನ್ಯ ಮಾಡ್ತಾರೆ ಪಂಚಾಯತಿ ಊರ ಮೇಲೆ ದೌರ್ಜನ್ಯ ಮಾಡಿ ದುಡ್ಡು ಅನಾವಶ್ಯ ಮಾಡಕ್ಕೆ ನಾನು ಹೇಳ್ತೀನಿ. ಯಾರು 100% JCB ತಳ್ತೀನಿ. ಇದಕ್ಕೆ ಕಮರ್ಷಿಯಲ್ ದುಡ್ಡುಗೋಸ್ಕರ ಮಾಡ್ತಾ ಇರೋದು, ದುಡ್ಡುಗೋಸ್ಕರ ಮಾಡ್ತಾ ಇರೋದು. ಯಾವ ಏರ್ಪಟ್ಟಿಲ್ಲ ಪುಕ್ಸಟೆಗೆ ಬೇಡಮ್ಮ. ನೀವು ಯಾರ ಇದ್ರೆ 100% ಮಾಡೇ ಮಾಡ್ತೀವಿ. ಆಯ್ತು ಸರ್, ಜನಕ್ಕೋಸ್ಕರ ಮಾಡ್ತಾ ಇರೋದು, ಜನಕ್ಕೆ ಒಳ್ಳೇದು ಮಾಡ್ತಾ ಇರೋದು. ದೌರ್ಜನ್ಯ ಮಾಡಿದ್ರು ಎಲ್ಲ ರೆಕಾರ್ಡ್ ಮಾಡಿ ದೌರ್ಜನ್ಯ ಮಾಡ್ತಾ ಇದಾರ. ದೌರ್ಜನ್ಯನ 100% ದೌರ್ಜನ್ಯ ಕೇಳಿ 30 ಲಕ್ಷ ಇಸ್ಕೊಂಡು ವರ್ಷ ನಡೆಸಪ್ಪ. ನೀನು 30 ಲಕ್ಷ ಕೊಟ್ಟಿದ್ದೀವಿ, 30 ಲಕ್ಷ ಕೊಟ್ಟಿದ್ದೀವಿ. ಕೋರ್ಟ್ ಆರ್ಡರ್ ಓನ್ ಗಾಡಿಗಳಿಗೋಸ್ಕರ 2.5 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಓನ್ ಗಾಡಿಗಳಿಂದ ಯಾವ 1 ವರ್ಷದ ಓನ್ ಗಾಡಿಗಳು ಒಬ್ಬರನ್ನ ಇಕ್ಕಿಲ್ಲ. ಅದನ್ನು ಪ್ರೂಫ್ ಇದೆ, ಎಲ್ಲಾರು ಮಾಡಿ ಹಾಕೋಗ ಅಂಗಡಿ ಹೋಗು. ಅವ್ರ ಮೇಲೆ ಏನ್ ಮಾಡ್ಬಿಡ್ತೀವಿ. ನೀವು ಇವಾಗ ಆಗೋಯ್ತು, ಮುಂಚೆ ಬೇಡ ನಮಗೆ. ಇವಾಗ ನಿಮ್ದು ಒಂದಂಗಡಿ ಮಾತ್ರ ಇಟ್ಕೊಳ್ಳಿ. ಆ ಕಡೆ 4 ಜನ ಇಟ್ಕೊಂತಾರೆ, ಈ ಕಡೆ 4 ಜನ ಇಟ್ಕೊಂತಾರೆ. ಅಷ್ಟ ಎಷ್ಟು ಕೊಡ್ತಾರೆ? 700 ರೂಪಾಯಿ ನಾವು ಫಿಕ್ಸ್ ಮಾಡಿರೋದು. ಎಷ್ಟು ಹೇಳಿ ಸರ್ ಪಂಚಾಯತಿಯಿಂದ? 60 ರೂಪಾಯಿ. ನಾವು ಒಂದು ಅಂಗಡಿಗೆ 60 ರೂಪಾಯಿ ಫಿಕ್ಸ್ ಮಾಡಿ 700 ರೂಪಾಯಿ ಕೊಡ್ತಾ ಇದ್ದಾರೆ. 6 ಅಡಿಗೆ 6 ಅಡಿ ಒಂದು ಅಂಗಡಿ ಪರ್ಮಿಷನ್ ಇರೋದು, ಒಂದು ಅಂಗಡಿ 60 ರೂಪಾಯಿ ಚೀಟಿ ಕೊಡ್ತಾರಾ? ಏನು ಕೊಡಲ್ಲ. ಗೊತ್ತಿಲ್ಲ ಬಿಡಿ ಸರ್, ಅದು ಎಷ್ಟು ಅಂಗಡಿ ಇದಾವೆ ನಮಗೂ ಗೊತ್ತದು. ಅದು ಎಷ್ಟು ಅಂಗಡಿ ಇದಾವೆ ಅಂತ ಎಲ್ಲರಿಗೂ ಗೊತ್ತು. ಒಂದಂಗಡಿ ಜಾಸ್ತಿ ಇಸ್ಕೊಳಲ್ಲ ನಾವು, ಅಷ್ಟೊಂದು ಇದೇನಿಲ್ಲ. ಮಾಡ್ತಾರೋ ಧ್ವಂಸಂದವ್ರು ಫಸ್ಟ್ ಪ್ರಿಫರೆನ್ಸ್, ಆಮೇಲೆ ಬೇರೆಯವರು ಅವ್ರಿಗೆ. ಧ್ವಂಸಂದವ್ರು ವಾರದಿಂದವ್ರು ಇಲ್ಲೇ ಇಟ್ಕೊಳ್ಳಿ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಪಂಚಾಯತಿಲಿ ನಾವು ಹಂಗೆ ಮಾಡಿರೋದು, ರೆಗ್ಯುಲೇಷನ್ ಮಾಡಿರೋದು ಹಂಗೇನೆ. ವಾರದಿಂದ ವಾರದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡ್ಬಂದು ಇಲ್ಲೇ ಇಟ್ಕೊಳ್ಳಿ, ನಮಗೆ ಸಂತೋಷ. ಆಮೇಲೆ ಎಲ್ಲ ವ್ಯಾಪಾರಸ್ಥರು ಹೌದು ಹಂಗೆ ವ್ಯಾಪಾರಸ್ಥರೇ. ನಾವು ಹೋದ ವಾರದೇ ಮೈಕ್ ಅನೌನ್ಸ್ ಮಾಡಿಸಿದ್ದೀವಿ ಸರ್, ಹೋದ ವಾರನೇ ಮೈಕ್ ಅನೌನ್ಸ್ ಮಾಡಿದ್ದೀವಿ. ಯಾರಿಗೂ ನಾವು ತೊಂದರೆ ಕೊಡಬೇಕು ಅಂತ ನಮ್ಗಿಲ್ಲ. ನಮ್ಗೆ ಯಾರ್ದೋ ಮಾತು ಕೇಳ್ಕೊಂಡು ನೀವು ನಿಮ್ಮ ಸರ್ಕಾರಿ ನಾಳೆ ಮಾಡ್ಕೊಂಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತೆಗೆದುಬಿಡಿ. ನಾವು ಸಂತೆ ಕೊಟ್ಟಿವಿ ನೋಡು, ಅವ್ರು ತಂದಿಲ್ಲ. ಅವ್ರು ಕರೆಕ್ಟಾಗಿ ನಡೆಸಿದ್ರೆ ಈ ತಲೆ ನೀನು 10 ಗಂಟೆ ನಾವು ಇಲ್ಲೇ ಕಾವಲು ಕಾಯ್ತೀವಿ, ಬಿಡಲ್ಲ.
ತುಂಬಿಕೊಂಡ್ರೆ ವೇಸ್ಟ್ ಆಗ್ತದಲ್ಲ, ನಿಮ್ದು ಐಟಮ್ ಅಲ್ವಾ. ಊರಲ್ಲಿ ಆಪೋಸಿಟ್ ಕಡೆ ಅಂಗಡಿ ಇರ್ತೀರಾ, ಅಷ್ಟು ಮಾತ್ರ ಗೊತ್ತಾಗಲ್ಲ. ಯಾಕೆ ಇರ್ತೀರಾ ನಾವು ಈ ಥರ ಎಲ್ಲ ಮಾಡಿ ನಾವು ಫ್ರೀ ಆಗಿಬಿಟ್ಟಿದ್ದೀವಿ. ಒಂದು ಸಂಜೆ ಯಾರು ₹1 ಇನ್ನ ಎಷ್ಟು ವರ್ಷ ಇಟ್ಟರು ಫ್ರೀ ಇರ್ತಾರೆ. ಮಾಸ್ ಅಂತ ಒಳಗಡೆ ಶೆಡ್ ಒಳಗಡೆ ಯಾರಿಗೂ ಒಂದು ಪೈಸಾ ಕಾಸು ಕೊಡೋಂಗಿಲ್ಲ. ಇವಾಗ ಆಗೋಯ್ತು, ಮುಂಚೆ ಬೇಡ ನಮಗೆ. ಇವಾಗ ನಿಮ್ದು ಒಂದ್ ಅಂಗಡಿ ಮಾತ್ರ ಇಟ್ಕೊಳ್ಳಿ. ಆ ಕಡೆ 4 ಜನ ಇಟ್ಕೊಂತಾರೆ, ಈ ಕಡೆ 4 ಜನ ಇಟ್ಕೊಂತಾರೆ. ಅಕ್ಕ ಎಷ್ಟು ಕೊಡ್ತಾರೆ? ₹700. ನಾವು ಫಿಕ್ಸ್ ಮಾಡಿರೋದು ಎಷ್ಟು ಹೇಳಿ ಸರ್ ಪಂಚಾಯತಿಯಿಂದ? ನಾವು ಒಂದು ಅಂಗಡಿಗೆ ₹60 ಫಿಕ್ಸ್ ಮಾಡಿ ₹700 ಕೊಡ್ತಾ ಇದ್ದಾರೆ. 6 ಅಡಿಗೆ 6 ಅಡಿ ಒಂದು ಅಂಗಡಿ ಪರ್ಮಿಷನ್ ಇರೋದು, ಒಂದು ಅಂಗಡಿ ₹60 ಚೀಟಿ ಕೊಡ್ತಾರಾ? ಏನು ಕೊಡಲ್ಲ. ಗೊತ್ತಿಲ್ಲ ಬಿಡಿ ಸರ್, ಅದು ಎಷ್ಟು ಅಂಗಡಿ ಇದಾವೆ ನಮಗೂ ಗೊತ್ತದು. ಅಲ್ಲಿ ಎಷ್ಟು ಅಂಗಡಿ ಇದಾವೆ ಅಂತ ಎಲ್ಲರಿಗೂ ಗೊತ್ತು. ಒಂದಂಗಡಿ ಜಾಸ್ತಿ ಕೊಡೋಲ್ಲ ನಾವು, ಅಷ್ಟೊಂದು ಇದೇನಿಲ್ಲ. ಬಿಸ್ನೆಸ್ ಮಾಡ್ತಾರೋ ಧ್ವಂಸಂದವ್ರು ಫಸ್ಟ್ ಪ್ರಿಫರೆನ್ಸ್, ಆಮೇಲೆ ಬೇರೆಯವರು ಅವ್ರಿಗೆ. ಧ್ವಂಸಂದವ್ರು ವಾರದಿಂದವ್ರು ಇಲ್ಲೇ ಇಟ್ಕೊಳ್ಳಿ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಪಂಚಾಯತಿಲಿ ನಾವು ಹಂಗೆ ಮಾಡಿರೋದು, ರೆಗ್ಯುಲೇಷನ್ ಮಾಡಿರೋದು ಹಂಗೇನೆ ಸರ್. ವಾರದಿಂದ ವಾರದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡ್ಬಂದು ಇಲ್ಲೇ ಇಟ್ಕೊಳ್ಳಿ, ನಮ್ಗೆ ಸಂತೋಷ. ಆಮೇಲೆ ಎಲ್ಲ ವ್ಯಾಪಾರಸ್ಥರು ಎಷ್ಟು ಇದೆ ನೋಡಿ, ಹೌದು ನಮ್ಗೆ ವ್ಯಾಪಾರಸ್ಥರೇ. ನಾವು ಹೋದ ವಾರನೇ ಮೈಕ್ ಅನೌನ್ಸ್ ಮಾಡ್ತಿದ್ದೀವಿ ಸರ್, ಹೋದ ವಾರನೇ ಮೈಕ್ ಅನೌನ್ಸ್ ಮಾಡಿದ್ದೀವಿ, ಕಾಂಪಿಟೇಷನ್ ಕೊಟ್ಟಿದ್ದೀವಿ, ಪ್ರತಿಯೊಂದು ಅಂಗಡಿಗೂ ತಿಳಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಒಂದೇ ಸಲ ಯಾಕಂದ್ರೆ ಬಂದ್ಬಿಡ್ತಾರೆ. 3 ವಾರದಿಂದ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ ನಿಮಗೆ. ಹಂಗ ನಮ್ಮ ಪಂಚಾಯತಿ ನೀವು ಮನೆಗೆ ಕೊಟ್ಟಿಲ್ಲ ಅಲ್ಲ. ಇಷ್ಟು ವಾರ ಅಲ್ಲ, ಈ ವಾರ ಇಟ್ಟರೆ ನಾವು ಇದಕ್ಕೆ ನಾವು ಪಂಚಾಯತಿ ಸೋತಾಗುತ್ತೆ. ನಾವು ಹಾಗೆ ನೋಡೋಕ್ಕಂತೀವಿ, ಆದರೂ ನೀವು ತಗೊಂಡೋಗಿ ಬರ್ತಾರೆ. ಈ ಲೈನಲ್ಲಿ ಯಾರು ಒಳಗಡೆ ಸಂಜೆ ಒಳಗೆ ಹೋಗಿ ಶೆಡ್ ಹತ್ರ ಹೋಗಿ, ಶೆಡ್ಡ ಸ್ಕೂಲ್ ಪಕ್ಕದಲ್ಲೆಲ್ಲ ಹಾಕೊಳ್ಳಿ. ಶೆಡ್ ಒಳಗಡೆ ಈ ಕಡೆ ಸ್ಕೂಲ್ ಇದೆಯಲ್ಲ, ಸ್ಕೂಲ್ ಪಕ್ಕ ಹಾಕೊಳ್ಳಿ. ಸತ್ಯ ಬೀಜ ರೋಡಲ್ಲಿ ಇದ್ದೀವಲ್ಲ, ಅಂಗಡಿ ಬೀಜ ಅಲ್ಲಿ ಅಂಗಡಿ ಬೀಜ ಇದೆ ಒಳಗಡೆ ಇಲ್ಲಮ್ಮ ಆಗಲ್ಲಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ 10 ಗಂಟೆ ಬೇಕಾದ್ರೆ ನಾವು ಕಾವು ಕಾಯ್ತೀವಿ ಇಲ್ಲೇ. ಯಾವ ತರ ಬೇಕಾದ್ರೆ ಅನೌನ್ಸ್ ಮಾಡ್ಕೊಳ್ರಿ, ಧ್ವಂಸ ನಮ್ಗೆ ಹಿಂಗೆ ಮಾಡ್ಬಿಟ್ರ ಅಂತ. ನಿಮ್ದು ಅಷ್ಟೇ, ನಿಮ್ಮ ಅಂಗಡಿ ಬಾಳಕ್ಕೆ ಒಳಗಡೆ ಇಟ್ಕೊಂಡ್ರಿ. ಏನು ಬಾಡಿಗೆ ಕೊಡ್ತಾರೆ ಹಿಂಗೆ ಅನುಕೂಲ ಕಾಲ ನಾವು ಮಾಡ್ತಾರ ಅಷ್ಟೇ. ಅಂಗಡಿ ಅದನ್ನ ತೋರಿಸಿ ಇಟ್ಕೋಬೇಡ. ತೆಗಿಯಪ್ಪ, ಯಾವ್ದು ಇದೆಲ್ಲ ತೆಗೀರಿ. ಇದ್ಯಾವ್ದಪ್ಪ ಇದು? ಒಳಗಡೆ ಇಟ್ಟು ನೀರು ಬಂದು ಈಚೆ ಕಡೆ ಒಳಗಡೆ ಇಲ್ಲಪ್ಪ. ತೆಗಿಯಪ್ಪ, ಇದಾರ್ದಪ್ಪ, ತೆಗಿಯಪ್ಪ.
ಅವನೊಬ್ಬನಿಗೋಸ್ಕರ ಧೈರ್ಯವಾಗಿ ಬರಕ್ ಹೋಗ್ಬೇಡ್ರಿ. ಆ 3 ವಾರದ ಅನೌನ್ಸ್ಮೆಂಟ್ ಅವ್ರು ಹೇಳಿರ್ತಾರೆ. ಅದೇ ಕೆಲಸನೇ ನಮ್ಮ ಎಲ್ಲ ಎತ್ಸೋ ಹೇಳ್ತೀನಿ. ಇಲ್ಲೇ ಹಾಕ್ತೀನಿ ಮಟನ್ ಅಂಗಡಿ. ಒಂದು ಅಂಗಡಿ ಎತ್ತಿಲ್ಲ ನಾನು ಇಲ್ಲಿ ಹಾಕ್ತೀನಿ, ಯಾವನ ಬರಲಿ ನನಗೇನಿಲ್ಲ. ಒಬ್ಬನಿಗಿರೋ ಕಾನೂನು ಎಲ್ಲ ಒಂದೋ ಇರಬೇಕು. ಅದೇ ಹಿಂಗೆ ಊರವ್ನು ಕೊಟ್ಬಿಡ್ತೀರಿ, ಅವ್ನಿಗೊಂದು ಕೊಟ್ಬಿಟ್ರೆ ಇನ್ನು ಊರವ್ರನ್ನೆಲ್ಲ ಎತ್ಸಿದ್ದೀರಲ್ಲಪ್ಪ. ನಾನು ಇಲ್ಲ ಹಚ್ತೀನಿ ದೇವರನ್ನ ಇವಾಗ ಇದೆಲ್ಲ ಗಲಾಟೆ ಐತಿ ಇಲ್ಲಿ ಸರ್. ಗಲಾಟೆ ಆಯ್ತಲ್ಲ ತಪ್ಪಾಗ್ಸ್ದಾಗ ಏನ್ ಮಾಡಿದ್ರಿ ಅವತ್ತು? ಅವನು ಎತ್ತಿಲ್ಲಲ್ವಾ? ಕೇಳಿದಾಗ ಸ್ಟೇಷನಾಗ ಏನ್ ಮಾಡ್ತೀರಿ ಸರ್? ನಮ್ಗೆ ಒಂದು ವಾರ ಇಟ್ಕೊಂಡು ಉಗ್ದು ಓಡಿಸ್ತಾರೆ ಮಾಡಿಲ್ಲಪ್ಪ ಸ್ಟೇಷನಲ್ಲಿ. ಸ್ಟೇಷನಲ್ಲಿ ಗಲಾಟೆ ಆಯ್ತು. ಒಂದೇ ಒಂದು ಕೆಲಸಕ್ಕೆ ಒಂದು ಗಲಾಟೆನೂ ಇಲ್ಲ. ನಾವೇನು ದುಡ್ಡು ಕೊಡಲ್ಲ, ಅದು ಏನೋ ಬಿಲ್ಲು ಕೊಡಲ್ಲ. ಒಂದು ಅಂಗಡಿ 2 ಅಂಗಡಿ 4 ಅಂಗಡಿ ಒಂದೇ ಹತ್ರ ಇಕ್ಕಿದ್ದೀರಿ. ನಮಗೆ ಯಾರು ಗಲಾಟೆ ಮಾಡಿ ಕತ್ಪಟ್ಟೆ ಹಿಡ್ದಾವ್ ನೀವು ಮನುಷ್ಯ. ಹೇಳಿದ್ರೆ ಸ್ಟೇಷನಾಗ ಇದ್ರ ಬಗ್ಗೆ ಏನೋ ಕ್ರಮನ ತಗೊಂಡಿಲ್ಲ. ಬಡವ್ರ ಕ್ರಮನೇ ಇಲ್ಲ ಗುರು ಸ್ಟೇಷನ್ಗಳಲ್ಲಿ. ಗಲಾಟೆ ಆಗಿದೆ ಅಲ್ಲ. ಇವ್ರದ್ದು ಅಂಗಡಿ ಅಂದರೆ ಎತ್ಸ್ಬಿಟ್ಟು ನಾನು ಒಂದು ಇಲ್ಲಿ ಮಟನ್ ಅಂಗಡಿ ಇಕ್ತೀನಿ ಬಿಡು, ಎಲ್ಲರಿಗೂ ಒಂದೇ ಕಾನೂನಾಗಲಿ ಅಷ್ಟೇ ತಾನೆ. ಅದಕ್ಕೆ ಎತ್ಸಲಿಲ್ಲ ಅಂದರೆ ಎಲ್ಲರಿಗೂ ಒಂದೇ ಕಾನೂನು. ನಾನು ಇಕ್ತೀನಿ ನಾಳೆ ಮಟನ್ ಅಂಗಡಿ, ಯಾರನ್ನ ಬರಲಿ. ಥಿಯೇಟ್ರಲ್ಲೇ ನಾನು ಎತ್ತೀನಿ ನಾನೇ ಎತ್ತೀನಿ ಬಿಡುವಂತೆ. ಇನ್ನೊಬ್ರು ಇರ್ತಾರೆ ನಾಳೆ. ಎತ್ತೀನಿ ನಡಿರಪ್ಪ ಅಂಗಡಿಯಾಗ ನಡಿರಪ್ಪ, ನಡಿಯಪ್ಪ ಅಂಗಡಿಗೆ ನಡಿರಪ್ಪ. ಅಂಗಡಿಯಾಗ ನಡಿಯಮ್ಮ, ಹೋಗಿ ಎಲ್ಲರೂ ಅಂಗಡಿಗೆ ಹೋಗ್ರಿ, ಹೋಗಮ್ಮ ಅಂಗಡಿಯಾಗ ಹೋಗಮ್ಮ. ಅದಾಗಲಿ ಏನಾಗುತ್ತೆ ಆಗಲಿ, ಹೋಗ್ರಿ ಹೋಗಿ ನಡೀರಮ್ಮ, ಹೋಗ್ರಿ. ನೀವೇನ್ ಮಾಡ್ತಾ ಇದ್ದೀರಾ ಸರ್? ಸಾರ್ವಜನಿಕ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ಸರ್? ನಾನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಹೌದು ಸರ್, ಸ್ಟೇಷನ್ಗೆ ಬರ್ತೀನಿ ನೋಡಿ ಸರ್, ಬರ್ತೀನಿ ನೋಡಿ ಸರ್. ಅಂಗಡಿಗೆ ಯಾವುದೇ ಕಾರಣಕ್ಕೂ ಹಾಕ್ಸಕ್ ಬಿಡಲ್ಲ ಸರ್, ಹಾಕಬಾರ್ದು. ಅದು ಹಾಕ್ಸಿದ್ರೆ ನೀವು ನೋಡ್ಕೊಂಡಿರ್ತೀರಾ, ನಾವು ಗಲಾಟೆ ಮಾಡ್ಕೊಳ್ಬೇಕು. ಇದದು ರಕ್ಷಣೆ ಕೊಡೋದು. ಆಯ್ನಾಗ ನಡೆಯನ್ರಿ. ಮೇಲೆ ನಮ್ಗೆ ರಕ್ಷಣೆ ಇಲ್ಲ, 100% 100% ಮೇಲೆ ಎಲ್ಲಾನು ಪಾಠ ಮಾಡ್ತೀನಿ. 100% ಮೇಲೆ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. ಏನೋ 100% ಬರ್ತದೆ. ನೀವೇನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾನು ಎಸ್ಪಿಗೆ ಹೋಗ್ತೀನಿ. 100% ಹೋಗ್ತೀನಿ. ದೌರ್ಜನ್ಯ ಮಾಡ್ತಾರೆ ಪಂಚಾಯತಿ ಊರ್ ಮೇಲೆ ದೌರ್ಜನ್ಯ ಮಾಡಿ ವಿಚಾರ ಮಾಡಕ್ಕೆ, ದುಡ್ಡು ಅನಾಹುತ ಮಾಡಕ್ಕೆ. ನಾನು ಹೇಳ್ತೀನಿ, ಯಾರು 100% JCB ತಳ್ತೀನಿ. ಇದಕ್ಕೆ ಕಮರ್ಷಿಯಲ್ ದುಡ್ಡುಗೋಸ್ಕರ ಮಾಡ್ತಾ ಇರೋದು, ದುಡ್ಡುಗೋಸ್ಕರ ಮಾಡ್ತಾ ಇರೋದು. ಯಾರು ಏರ್ಪಟ್ಟಿಲ್ಲ ಪುಕ್ಸಟೆಗೆ. ಏನೋ ನೋಡಮ್ಮ, ನೀವು ಯಾರ ಇದ್ರೆ 100% ಮಾಡೇ ಮಾಡ್ತೀನಿ. ಈಗ ಯಾರು ಮಾಡಿ ಈ ಯಾರ ಬಂದು ಈಗ ಆಯ್ತು ಸರ್. ಜನಕ್ಕೋಸ್ಕರ ಮಾಡ್ತಾ ಇರೋದು, ಜನಕೊಂಡೇನು ಮಾಡ್ತಾ ಇರೋದು. ದೌರ್ಜನ್ಯ ಮಾಡಿದ್ರೆ ಎಲ್ಲ ರೆಕಾರ್ಡ್ ಮಾಡಿ ದೌರ್ಜನ್ಯ ಮಾಡ್ತಾ ಇದಾರ. ದೌರ್ಜನ್ಯನ 100% ದೌರ್ಜನ್ಯ ಕೇಳಿ. 30 ಲಕ್ಷ ಇಸ್ಕೊಂಡು ವರ್ಷ ನಡೆಸಪ್ಪ ನೀನು ಅಂತ ಹೇಳಿ 30 ಲಕ್ಷ ಕೊಟ್ಟಿದ್ದೀವಿ. 30 ಲಕ್ಷ ಕೊಟ್ಟು ಕೋರ್ಟ್ ಆರ್ಡರ್ ಓನ್ ಗಾಡಿಗಳಿಗೋಸ್ಕರ 2.5 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಓನ್ ಗಾಡಿಗಳಂತ ಯಾವ 1 ವರ್ಷದಿಂದ ಓನ್ ಗಾಡಿಗಳು ಒಬ್ಬರನ್ನ ಇಕ್ಕಿಲ್ಲ. ಅದನ್ನು ಪ್ರೂಫ್ ಇದೆ. ಎಲ್ಲರೂ ಮಾಡಿ ಹಾಕೋಗ ಅಂಗಡಿ ಹೋಗು. ಇಷ್ಟೊಂದು ಸುಖ ತಗೋತಾ ಇದ್ದಾರೆ. 4 ಅಂಗಡಿ 5 ಅಂಗಡಿ ಒಬ್ಬೊಬ್ರು ಸುಖ ತಗೋತಾ ಇದ್ದಾರೆ ಸರ್. ನೀವು ಪಂಚಾಯತಿ ಸದಸ್ಯರು ಬಂದು ಈಗ ಎಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದೀರಾ ಸರ್? ಹೌದು, ಪಂಚಾಯತಿ ಸದಸ್ಯರು ಪ್ರಭಾಕರ್ ಬಂದಿದ್ದೀವಿ, ಇದೆಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ. ನಾವು ಎಷ್ಟು ಫಿಕ್ಸೆಡ್ ಮಾಡಿದ್ದೀವೋ ಎಷ್ಟು ತಗೋಬೇಕು ಸರ್? ಪಂಚಾಯತಿ ನಿಯಮ ಪ್ರಕಾರ ಎಷ್ಟು ತಗೋಬೇಕು ಒಂದು ಅಂಗಡಿಗೆ? ಒಂದೊಂದು ಅಂಗಡಿಗೆ ಒಂದೊಂದು ಬೆಲೆ ಫಿಕ್ಸ್ ಮಾಡಿದ್ದೀವಿ. ಒಂದು ಅಡಿಕೆಗೆ ಒಂದು, ಚಿಕ್ಕಲೊಂದು, ಎಲ್ಲದಕ್ಕೂ ನಾವು ಒಂದು 6ಗೆ ಹೇಳಿ ಸರ್, ರೇಟ್ ಹೇಳಿ. 6ಕ್ಕೆ 6, 65 ರೂಪಾಯಿಂದ 135 ರೂಪಾಯಿ ಲಾಸ್ಟ್ ನಮ್ದು ಇರೋದು.
130 ರೂಪಾಯಿ ಮೇಲೆ ಯಾವುದೂ ಇಲ್ಲ. ಅದ್ರ ಮೇಲೆ ಎಷ್ಟೋ 1 ಡಬ್ಬಲ್ ಟ್ರಿಪಲ್ ತಗೊತಾ ಇದ್ದಾರೆ. ಆಮೇಲೆ ಪಂಚಾಯತಿಯಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಒಂದು ಆಂಬುಲೆನ್ಸ್ ಯಾರೇ ಎಮರ್ಜೆನ್ಸಿ ಬಂದರೂ ಒಂದು ಆಂಬುಲೆನ್ಸ್ ಸರ್ಕಲಿಂದ ಧ್ವಂಸಂದ್ರ ಹೋಗಿ ಒಂದು ಮಕ್ಕಳು ಎಮರ್ಜೆನ್ಸಿ ಬಂದರೆ ಒಂದು ಆಂಬುಲೆನ್ಸ್ ಬರೋಕ್ಕಾಗ್ತದೆ. ಸರ್ ಇಲ್ಲಿರೋಲ್ಲ ಧ್ವಂಸಂದ್ರ ನಿವಾಸಿಗಳೇನಾ? ಧ್ವಂಸಂದ್ರ ನಿವಾಸಿಗಳು. ಆಮೇಲೆ ಧ್ವಂಸಂದ್ರ ನಿವಾಸಿಗಳನ್ನೇ ಕೇಳಿ, ಮೆಂಬರ್ಗಳನ್ನ ಪಂಚಾಯತಿನ ಬಿಟ್ಬಿಡಿ, ಧ್ವಂಸಂದ್ರ ನಿವಾಸಿಗಳು ಕೇಳಿ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಪಂಚಾಯತಿಯಿಂದ ಅಂದ್ಬಿಟ್ಟು. ಆಮೇಲೆ LKG UKG ಮಕ್ಕಳು, ಚಿಕ್ಕ ಮಕ್ಕಳು 1.5 ಕಿಲೋಮೀಟರ್ ಅಲ್ಲಿ ಸರ್ಕಲ್ ಅಲ್ಲಿ ಬಿಡ್ತಾರೆ. ಚೌಡನಹಳ್ಳಿ ಗೇಟ್ ಅಲ್ಲಿ ಆಗಲಿ ಧ್ವಂಸಂದ್ರ ಗೇಟ್ ಅಲ್ಲಿ ಬಿಡ್ತಾರೆ. ಅಲ್ಲಿಂದ ಚಿಕ್ಕ ಮಕ್ಕಳು ಬಿಸಿಲಲ್ಲಿ ನಡ್ಕೊಂಡ್ ಬರ್ಬೇಕಾಗ್ತೈತೆ. ವಯಸ್ಸಾದವರು ಅಂತ ಕೊಡಬೇಕು ಅಂತ ಹೇಳಿ ಇದೆ. ಹೌದು. ಸೊ ಇವರು ಕೊಡ್ತಾ ಇರೋದು ಜಾಸ್ತಿ. ಸೊ 150, 200. ಸೊ ಇವ್ರೇನಾದ್ರು ಹೋಗಿ ಪಂಚಾಯತಿಗೆ ಒಂದು ಅರ್ಜಿ ಮುಖಾಂತರ ಏನಾದ್ರು ಕೊಟ್ಟಿದ್ದಾರೆ? ಪಂಚಾಯತಿಗೆ ಇವರು ಅರ್ಜಿ ಬಂದು ಕೊಟ್ಟಿರೋ ನಾವು ಕ್ರಮ ತಗೊಂತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಂದಿಲ್ಲ ಇವರು. ಯಾಕೆ ಕೊಟ್ಟಿಲ್ಲ? ಯಾರು ಕೊಟ್ಟಿರೋ ಅಂತ ಕೇಳಿ. ಪಂಚಾಯತಿಗೆ ಏನಾರ ನಾವು ಕೊಟ್ಟಿದ್ದೀವಿ, ಇವ್ ನಮ್ಮ ಹತ್ರ ಜಾಸ್ತಿ ತಗೊಂತ ಇದ್ದಾರೆ ಸುಂಕ ಅಂದಿದ್ರೆ ನಾವು ಕ್ರಮ ತಗೊಂತಾ ಇದ್ವಿ. ಇವ್ರು ಯಾರು ಕೊಟ್ಟೇ ಇಲ್ಲ. ಯಾಕೆ ಸರ್ ಕೊಡ್ಲಿಲ್ಲ? ಕೊಡ್ದಿರ ಅವ್ರ ತಪ್ಪು, ನಮಗ್ ಗೊತ್ತಿಲ್ಲ. ನಮಗ್ ಗಮನಕ್ಕೆ ಬಂದಿದ್ರೆ ನಾವು ಅದ್ರ ಆಕ್ಷನ್ ತಗೊಂತಾ ಇದ್ವಿ. ನಮಗ್ ಗಮನಕ್ಕೆ ಬಂದಿಲ್ಲ. ಈಗ ಅವಧಿ ಆಗೋಗಿದೆ ಸರ್. ಅವಧಿ ಆಗಿ ಹೋಗಿದೆ. ಮಾರ್ಚ್ವರೆಗೂ ಅವಧಿ ಆಗೋಗ್ಬಿಟ್ಟಿದೆ. ಇವಾಗ ಏಪ್ರಿಲ್ ಬಂದಿದೆ. ಇವಾಗ ನಾವು ಯಾವುದೇ ಪಂಚಾಯತಿನಲ್ಲಿ ಬಾಡಿ ತೀರ್ಮಾನ ಮಾಡಿದೆ, ಪಂಚಾಯತಿಯಿಂದ ಯಾವುದೇ ಕಾರಣಕ್ಕೂ ಹರಾಜು ಮಾಡಬಾರ್ದು, ಪಬ್ಲಿಕ್ಗೆ ಫ್ರೀ ಆಗಿ ಬಿಡ್ತೀವಿ, ಯಾರು ಸುಂಕ ಕಟ್ಟಬಾರ್ದು. ಆಮೇಲೆ ಒಂದು ಬಾಡಿ ಕುತ್ಕೊಂಡು ಆಮೇಲೆ ಒಂದು ಫೈನಲ್ ಡಿಸೈಡ್ ಮಾಡೋಣ. ಎಲ್ಲರಿಗೂ ಫ್ರೀ ಆಗಿ ಯಾರು ಸುಂಕ ಕಟ್ಟಬಾರ್ದು ಅಂತ ಪಂಚಾಯತಿ ತೀರ್ಮಾನ ಮಾಡಿದೆ. ಇದಕ್ಕೆ ಪಂಚಾಯತಿ ಸದಸ್ಯರು, ಊರ್ ಸದಸ್ಯರು ಎಲ್ಲರೂ ನಾವು ಕಟ್ಟಬದ್ಧಾಗಿದ್ದೀವಿ. ಇಷ್ಟು ಜನಗಳಿಗೆ ಅನುಕೂಲ ಆಗಲಿ ಫಸ್ಟ್, ಆಮೇಲೆ ನೆಕ್ಸ್ಟ್. ಸರ್ ನೀವು ಪಂಚಾಯತ್ ಸದಸ್ಯರ? ಪಂಚಾಯತಿ ಸದಸ್ಯರು ಅಲ್ಲ ಸರ್, ಈಗ ಅವರು ಪಂಚಾಯತಿ ಮುಖಾಂತರ ಅವರು ಅಪೀಲ್ ಇದೋಗಿದೆ, ಕೇಸ್ ಮುಖಾಂತರ ಕೇಸ್ ಹಾಕಿದ್ದಾರೆ. ಪಂಚಾಯತಿ ಅಪೀಲ್ ಹೋಗಿದೆ. ಕೇಸ್ 1 ವರ್ಷ ಆಗಿದೆ. ಕೇಸ್ ಏನಾಯ್ತು ನಡೀಲಿ ಸರ್. ಸ್ಟೇ ಇದೆ ಅಂತ ಹೇಳ್ತಾವ್ರಲ್ಲ? ಸ್ಟೇ ಇದೆ, ಆಗೋಗಿದೆ. ಸ್ಟೇ 1 ವರ್ಷದಿಂದ 1 ವರ್ಷಕ್ಕೆ ಸ್ಟೇ ಇದೆ. ಸ್ಟೇ ಆಗಿದೆ. 31 ಲಾಸ್ಟ್ ಆಗಿದೆ. ಇವಾಗ ನಮಗೆ 1 ವರ್ಷದಿಂದ 1 ವರ್ಷ ನಾವು ಅರೇಂಜ್ ಬಿಟ್ಟಿದ್ದೀವಿ. 1 ವರ್ಷ ಆಗ್ಬಿಟ್ಟಿದೆ. ಮಾರ್ಚ್ ಬಿಟ್ಟಿದ್ದೀವಿ. ಮಾರ್ಚ್ ಆಗ್ಬಿಟ್ಟಿದ್ದೀವಿ. ಏಪ್ರಿಲಿಂದ ನಾವು ತಗೊಂತಾ ಇರೋದು ಹ್ಯಾಂಡ್ ಓವರ್. ಅವ್ರದ್ದೇನಿದ್ರು ಮುಖ್ಯದ ಏನಾಯ್ತು ಕುತ್ಕೊಂಡು ಮಾತಾಡಲಿ. ಅವರು ಕೋರ್ಟ್ಗೆ ಹೋಗ್ತಾರೆ, ಹೋಗ್ಲಿ, ಏನು ಬೇಕೋ ಮಾಡಲಿ. ನಮ್ಮದು ನ್ಯಾಯಯುತವಾಗಿ ನ್ಯಾಯ ಮುಖಾಂತರ ಏನು ಮಾಡ್ತೇವೋ ಅದನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಇಂಪಾರ್ಟೆಂಟ್ ಸಾರ್ವಜನಿಕರು ಇದ್ರೇ ಪಂಚಾಯತಿ ಇದ್ರೆ ಸಾರ್ವಜನಿಕರು ಎಲ್ಲರೂ. ಯಾವುದೇ ಕಾರಣಕ್ಕೂ ನಾವೇ ಒಬ್ಬನೇ ಅಂತಲ್ಲ, ನಮ್ಮನ್ನು ಬಿಟ್ಕೊಡಿ. ನೀವು ಸಾರ್ವಜನಿಕರು ಜ್ಞಾನ ಕೇಳ್ಕೊಡಿ. ಅಪ್ಪ ಇಲ್ಲಿಂದ ನಾವೇನೋ ಸಂತೋಷವಾಗಿದ್ದೀನಿ, ಪಂಚಾಯತಿ ಇದೆ, ರಸ್ತೆ ಚೆನ್ನಾಗಿದೆಯಾ ಅಂತ ಹೇಳಿದ್ರೆ ನೀವೇ ಮಾಡಿ, ನೀವೇ ಸರ್ವೆ ಮಾಡಿ. ಎಂತಿಚ್ಚಿನಾರು ಏನ್ ಮಾಡಿಸ್ತಾರೆ ನೋಡಿ ಸರ್, ಅಲ್ಲ ಅವರು ಏನಿದೆ ನಾವೇನು ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ನೋಡ್ಕೊಂಡ್ಬಿಡಿ. ದಯವಿಟ್ಟು 1 ನಿಮಿಷ ಓದ್ಬಿಡ್ತೀನಿ. ಅಂಗಡಿಗೆ ಒಂದಕ್ಕೆ 120 ರೂಪಾಯಿ ಅಷ್ಟೇ. 120 ಮೇಲೆ ಯಾವುದಕ್ಕೂ ಇಲ್ಲ. ತೆಂಗಿನಕಾಯಿ ಅಂಗಡಿಗೆ 100 ರೂಪಾಯಿ, ರೇಷ್ಮೆ ಜವಳಿ ಅಂಗಡಿಗೆ, ಬಟ್ಟೆ ವ್ಯಾಪಾರಕ್ಕೆ 100 ರೂಪಾಯಿ, ಅಡಿಕೆ, ಕೊಬ್ಬರಿ, ಹೊಗೆ ಸೊಪ್ಪು, ಹಣ್ಣಿನ ಅಂಗಡಿಗಳಿಗೆ, ಪದಾರ್ಥ ಅಂಗಡಿಗೆ 100 ರೂಪಾಯಿ, ಮಿಠಾಯಿ ಅಂಗಡಿಗೆ, ಚರ್ಮ ಅಂಗಡಿಗಳಿಗೆ, ಚಿಕ್ಕ ಅಂಗಡಿಗಳಿಗೆ ಎಲ್ಲರೂ 80 ರೂಪಾಯಿ. ಅರ್ಥ ಆಯ್ತಾ? ಲಾಳ ಹೊಡೆಯೋದು, ಕಬ್ಬಿಣ ಸಾಮಾನುಗಳ ಅಂಗಡಿಗೆ 80 ರೂಪಾಯಿ, ವೀಳ್ಯ ಜಡ ಎಡಕೆ ಮಾರೋರಿಗೆ 60 ರೂಪಾಯಿ, ಪ್ಲಾಸ್ಟಿಕ್ ಮತ್ತು ಸಿಲ್ಕ್ ಸಾಮಾನುಗಳಿಗೆ 120 ರೂಪಾಯಿ. 120 ರೂಪಾಯಿ ಮೇಲೆ ಯಾವುದಕ್ಕೂ ಇಲ್ಲ. ಇಲ್ಲಿ 120 ರೂಪಾಯಿ ಯಾರು ಕೊಡ್ತಾ ಇದ್ರೆ ಕೇಳ್ಕೊಂಬಿಡಿ, ಅಂಗಡಿಯವ್ರನ್ನೇ ಕೇಳ್ಕೊಳ್ಳಿ. 120 ರೂಪಾಯಿ ಯಾರು 6ಕ್ಕೆ 6 ಇರೋದು ಅಷ್ಟೇ. ಇದು 6ಕ್ಕೆ 6 ಅಡಿ 120 ರೂಪಾಯಿ ಕೊಡಬೇಕು. 120 ರೂಪಾಯಿ ಯಾರನ್ನ ಕೊಡ್ತಾ ಇದ್ದಾರ? ತುಮ್ಮಸಂದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರಕಟಣೆ. ತುಮ್ಮಸಂದ್ರ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಸಂತೆ ಹರಾಜು ನಡೆಸದಂತೆ ಮತ್ತು ರಸ್ತೆ ಬದಿಗಳಲ್ಲಿ ಯಾವುದೇ ಅಂಗಡಿ ವ್ಯಾಪಾರ ನಡೆಸದಂತೆ ಸಂತೆ ಬೀದಿ ಶೆಡ್ನಲ್ಲಿ ಮಾತ್ರ ತುಮ್ಮಸಂದ್ರ ಗ್ರಾಮದ ವ್ಯಾಪಾರಿಗಳು ಮತ್ತು ತುಮ್ಮಸಂದ್ರ ಗ್ರಾಮದ ರೈತರು ಅಂಗಡಿಗಳನ್ನು ಉಚಿತವಾಗಿ ಇಟ್ಟು ವ್ಯಾಪಾರ ನಡೆಸುವುದು. ತುಮ್ಮಸಂದ್ರ ಗ್ರಾಮದ ಸಭೆ ತೀರ್ಮಾನದಂತೆ ರಸ್ತೆ ಬದಿಗಳಲ್ಲಿ ಮತ್ತು ಬೇರೆ ಯಾವುದೇ ರೀತಿಯ ಜಾಗಗಳಲ್ಲಿ ವ್ಯಾಪಾರ ವಹಿವಾಟು ನಿಷೇಧಿಸಲಾಗಿದೆ. ತುಮ್ಮಸಂದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರಕಟಣೆ. ತುಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ನಾವು ಸಂತೆ ಹರಾಜನ್ನು 24-25ನೇ ಸಾಲಿಗೆ ಬಿಟ್ಟಿದ್ವಿ. ಆಗ 24-25ನೇ ಸಾಲಿನಿಂದ 31-3-25ಕ್ಕೆ ಕೊನೆಗೊಳ್ಳಿರುತ್ತೆ. ನಂತರ ನಾವು 25-26ನೇ ಸಾಲಿಗೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳ ಮುಖಾಂತರ ನಾವು ಸಂತೆಯನ್ನು ಹರಾಜನ್ನು ಯಾವುದೇ ರೀತಿ ನಾವು ಸಂತೆ ಹರಾಜು ಬಿಟ್ಟಿರೋದಿಲ್ಲ. ಆದ್ದರಿಂದ ಈ ದಿನ ಸಂತೆ ತೆರವುಗೊಳಿಸೋದಕ್ಕೆ ನಾವು ಸಜ್ಜಾಗಿ ಎಲ್ಲ ಸದಸ್ಯರು, ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಸಮೇತ ನಾವು ಇವತ್ತು ಸಂತೆಯಲ್ಲಿ ಯಾವುದೇ ರೀತಿ ಅಂಗಡಿಗಳನ್ನು ಇರಿಸಿದ್ದಕ್ಕೆ ರಸ್ತೆ ಬದಿಗಳಲ್ಲಿ
ಇಷ್ಟಿದ್ದಂಗೆ ನಾವು ಎಲ್ಲನೂ ನೋಡ್ಕೊಳ್ತಾ ಇದ್ದೀವಿ ಮತ್ತು ಪೊಲೀಸ್ ಸಿಬ್ಬಂದಿಯವರು ಬಂದಿದ್ದಾರೆ. ಇದೇ ರೀತಿ ಯಾವುದೇ ರೀತಿ ಅಂಗಡಿಗಳಿಗೆ ಇಟ್ಟಿರೋದಿಲ್ಲ. ಮತ್ತು ಸಂತೆ ಶೆಡ್ಡಲ್ಲಿ ಮಾತ್ರ ಇಡೋದಕ್ಕೆ, ಉಚಿತವಾಗಿ ಇಡೋದಕ್ಕೆ ನಾವು ಧ್ವಂಸದ ಗ್ರಾಮದ ವ್ಯಾಪಾರಸ್ಥರು ಮತ್ತು ರೈತರಿಗೆ ಮಾತ್ರ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ರೀತಿ ಸುಂಕ ಇರೋದಿಲ್ಲ. ಗ್ರಾಮಸ್ಥರು, ಧ್ವಂಸದ ಗ್ರಾಮಸ್ಥರು ಸಂತೆ ಸೆಟ್ಗಳಲ್ಲಿ ಮಾತ್ರ ವ್ಯಾಪಾರ ಮಾಡಿಕೊಂಡು, ರೈತರು ಅವರಿಬ್ಬರು ಸೇರಿ ವ್ಯಾಪಾರ ಮಾಡಿಕೊಂಡು, ಉಚಿತವಾಗಿ ವ್ಯಾಪಾರ ಮಾಡಿಕೊಂಡು ರಸ್ತೆ ಬದಿಗಳಲ್ಲಿ ಬೇರೆ ಯಾವುದೇ ಜಾಗಗಳಲ್ಲಿ ಇದು ಸಂತೆನ ನಡೆಸಬಾರ್ದು ಅಂತ ಹೇಳ್ಬಿಟ್ಟು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿರೋದ್ರಿಂದ ನಾವು ಈ ಕ್ರಮ ಕೈಗೊಂಡಿದ್ದೀವಿ. ಸರ್, ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗಬಾರ್ದು ಸರ್ಕಾರದಿಂದ ಆದೇಶ ಇದೆ ಅಂತ ಅವರು ಟೆಂಡರ್ ತಗೊಂಡವ್ರು ಹೇಳ್ತಾ ಇದ್ದಾರೆ. ನೀವು ಬೀದಿ ಬದಿ ವ್ಯಾಪಾರಿಗಳು ತೊಂದರೆ ಕೊಡ್ತಾ ಇದ್ದೀರ ಅಂತ ಆರೋಪ ಇದೆಯಲ್ಲ ಸರ್? ಹರಾಜು ಬಿಟ್ಟಿಲ್ಲ ಅಂದಾಗ, ಹರಾಜು ಬಿಟ್ಟಿದ್ರೆ ಅವ್ರು ಹೇಳೋದು ಇದು ಗ್ರಾಮ ಪಂಚಾಯತಿ ಸಭೆನೇ ನಿರ್ಣಯ ಮಾಡಿದೆ ಹರಾಜು ಬಿಡಬಾರ್ದು ಅಂತ ಹೇಳ್ಬಿಟ್ಟು. ಉಚಿತ ಹರಾಜು ಬಿಟ್ಟಿಲ್ಲ. ಆದ್ದರಿಂದ ಈಗ ಎಲ್ಲಂದರೆ ಅಲ್ಲಿ ಸಂತೆನ, ಯಾಕಂದರೆ ಸುಂಕ ಏನು ವಸೂಲಿ ಮಾಡ್ತಾ ಇಲ್ಲ. ಸಂತೆ ಹರಾಜು ಬಿಟ್ಟು ಸುಂಕ ವಸೂಲಿ ಮಾಡಿದರೆ ಅದು ಇದಿರೋದು. ಈಗ ಯಾಕೆಂದರೆ ಸಾರ್ವಜನಿಕರು ಮತ್ತು ಹಾಸ್ಪಿಟ್ಲವರು ಇವರು ತೊಂದರೆ ಆಗ್ತಾಯಿದೆ ನಮಗೆ. ಶಾಲೆಗಳಿಗೆ ಮಕ್ಕಳಿಗೆ ಹೋಗೋಕ್ಕೆ ರಸ್ತೆಗಳಲ್ಲಿ ಮತ್ತು ಯಾವ BTS ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ಸ್ ಇದ್ವು. ಆದ್ದರಿಂದ ಅವರು ಗ್ರಾಮಸ್ಥರೆಲ್ಲ ಅರ್ಜಿ ಕೊಟ್ಟಿದ್ದರು ಪಂಚಾಯತಿಗೆ. ಆದ್ದರಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು, ಉಪಾಧ್ಯಕ್ಷರೆಲ್ಲ ನಿರ್ಣಯ ಕೈಗೊಂಡು ಸಂತೆನ ಯಾವುದೇ ಕಾರಣಕ್ಕೂ ಹರಾಜು ಬಿಡೋದು ಬೇಡ, ಸಂತೆಯಲ್ಲಿ ವಸೂಲಿ ಮಾಡೋದು ಬೇಡ ಅಂತೇಳಿ ನಿರ್ಣಯ ಕೈಗೊಂಡ ಮೇಲೆ ನಾವು ಈ ಕ್ರಮ ಕೈಗೊಂಡು. ನಮ್ಮದು ಸ್ಟೇ ಇದೆ ಅಂತ ಆರೋಪ ಇದೆಯಲ್ಲ ಸರ್? ಸ್ಟೇ ಇದೆ ಅಂದರೆ ಹರಾಜು ಬಿಟ್ಟಿದ್ರೆ ಸ್ಟೇ ಕಂಟಿನ್ಯೂ ಆಗೋದು. ಹರಾಜು ಬಿಟ್ಟಿಲ್ವಲ್ಲ, 31ಕ್ಕೆ ಕೊನೆಗೊಳ್ಳುತ್ತಲ್ವಾ ಸರ್? ಅರ್ಜಿಗಳು ಏನಂದ ಸರ್? ಏನಂದರೆ ಇದೆ ಸಾರ್ವಜನಿಕರು ಓಡಾಡಲು, ಗಾಡಿಗಳು ಓಡಾಡಲು, ಮತ್ತು ಶಾಲಾ ಮಕ್ಕಳು ಬಂದು ಹೋಗಲು, ಮತ್ತು ಆಸ್ಪತ್ರೆಗೆ ಆಂಬುಲೆನ್ಸ್ ಬರಲ್ಲ ಆಗೋದಿಲ್ಲ, ಮತ್ತು ಶಾಲಾ ಮಕ್ಕಳು ಅಂಗಡಿ ಇದರ ಮುಂದೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತು ಇದು ರಸ್ತೆಗಳಲ್ಲಿ ಓಡಾಡಲು ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಈ ಅಂಗಡಿಗಳು ಹಾಕೋದ್ರಿಂದ ಸೋಮವಾರ ಯಾವೂ ಸರ್ಕಾರಿ ಬಸ್ಸುಗಳು ಒಳಗಡೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಸ್ ಇದು ಮಾಡಿದ್ರು. ಅದರಿಂದ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದಾರೆ. ಆ ನಿರ್ಣಯದಂತೆ ನಾನು ಕ್ರಮ ಕೈಗೊಂಡೆ. ಇಲ್ಲಾಗಿರೋ ಅಂಗಡಿಗಳವ್ರನ್ನ ಎಲ್ಲಿ ಸರ್? ಅದು ನಾವು ಹಾಕ್ಸಿಲ್ಲ. ಅವ್ರು ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಹೇಳಿ ಈಗ ಸಂತೆ ಶೆಟ್ಟಲ್ಲಿ ಧ್ವಂಸದ ಗ್ರಾಮದ ರೈತರಿಗೂ ಮತ್ತು ಗ್ರಾಮಸ್ಥರು ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಮೊದಲಿಂದ ಇದು ಕೇಳ್ಬೋದು ಸರ್, ಆಟದ ಮೈದಾನದಲ್ಲಿ ಸಂತೆನ ಕೊಡಬೇಕಂತೇಳಿ ಒಂದು ಇದಿತ್ತು ಮೇಲಿನ ಅಧಿಕಾರಿಗಳಿಂದ. ಯಾಕೆಂದರೆ ಸಂತೆನ ಅಲ್ಲೆಲ್ಲ ಮಾಡಬೇಕಂತ ಜಿಲ್ಲಾಧಿಕಾರಿಗಳ ಆದೇಶ ತಗೊಂಡು ಮತ್ತು ಇ ಒ ಕಡೆಯಿಂದ ಇದು ಮಾಡಿ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ನಿರ್ಣಯ ಕೈಗೊಂಡು ಅದು ಪ್ರೋಸೆಸ್ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ಆಗಲೇ ಪಂಚಾಯತಿ ಸದಸ್ಯರು ಹೇಳ್ತಾ ಇದ್ರು ಸುಂಕದ ಒಂದು ಏನು ಸಂತೆ ಮಿತಿ ಮೀರಿ ಇಸ್ಕೊತಾ ಇದ್ದಾರೆ ಅಂತೇಳಿ. ಯಾರಾದರೂ ಬಂದು ನಿಮ್ಮ ಹತ್ರ ಸಂತೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ? ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಲಿಖಿತವಾಗೂ ಹೇಳಲಿಲ್ಲ, ಮೌಖಿಕವಾಗೂ ಬಂದು ನಮಗೆ ತಿಳಿಸ್ಲಿಲ್ಲ ಯಾರು. ಅದು ನಮ್ಮ ಗಮನದಲ್ಲಿಲ್ಲ. ಕ್ರಮ ತಗೊಂಡಿದ್ದೀರಾ? ಅವರು ಏನು ಹೇಳ್ತಾರೆ? ಅವರು ಒಪ್ತಾ ಇಲ್ಲ ಜೊತೆಗೆ ತಗೊಳ್ಳೋದಕ್ಕೆ ತಿಂಗಳಿಗೆ. ಈಗ ಪಂಚಾಯತಿ ಬಾಡಿಯಲ್ಲಿ ತೀರ್ಮಾನ ಆಗಿದೆ, ಡಿಸಿಷನ್ ಆಗಿದೆ. ಅಕಾಡೆಮಿಕ್ ಇಯರ್ವರೆಗೆ ಯಾವುದೇ ನಾವು ಟೆಂಡರ್ ಕರೆದ್ರೂ ಅಕ್ಷರ ನಾವೇನು ಅವ್ರಿಗೆ ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟು ಕ್ಯಾನ್ಸಲ್ ಮಾಡಬೇಕು ಏನಿಲ್ಲ. ನಾವು ಮೊದಲೇ ಹರಾಜು ಬಿಟ್ಟಾಗ, ಸಂತೆ ಹರಾಜು ಬಿಟ್ಟಾಗ ಏನು ಸಣ್ಣ ಪುಟ್ಟ ಬಂದಾಗಲಾಯಿತು. ಈಗ ಬಾಡಿ ತೀರ್ಮಾನ ಮಾಡಿದ್ರು, ಇಲ್ಲ ಅವ್ರಿಗೆ ಸಂತೆ ಕೊಡಬಾರ್ದು, ಸಂತೆ ರದ್ದು ಮಾಡಿರಿ ಅಂತ ಹೇಳಿದ್ರು. ಅವ್ರ ಕಡೆ ನಾವು ದುಡ್ಡು ಕಟ್ಸ್ಕೊಂಡಿದ್ದಿಲ್ಲ ಆವತ್ತಿನ ದಿವಸ. ಇವರೇ ಹೋಗಿ ಕೋರ್ಟ್ಗೆ ಅಪೀಲ್ ಹೋಗಿ ಡೈರೆಕ್ಷನ್ ತಗೊಂಡ್ಬಂದು ಇವ್ರ ಕಡೆಯಿಂದ ಥರ ಸಂತೆ ಹರಾಜು ಆಗ್ತಿದೆ, ನೀವು ಕಟ್ಸ್ಕೊಳ್ಳಿ ಬೀದಿ ಬಿಟ್ಟಂಗ ಹಣ ಕಟ್ಸ್ಕೊಳ್ಳಿ. ನಿಜ 2 ತಿಂಗಳು ನಾವು ವಸೂಲು ಮಾಡಿದ್ವಿ. ನಾವು 2 ತಿಂಗಳು ವಸೂಲು ಮಾಡಿದ್ವಿ ಪಂಚಾಯತ್ ಕಡೆ. ವಸೂಲು ಮಾಡಿದಾಗ ಅವ್ರು ಹೈಕೋರ್ಟ್ ಹೋಗಿ ಸ್ಟೇ ತಗೊಂಡು ಡೈರೆಕ್ಷನ್ ತಗೊಂಡು ಸಂತೆ ವಸೂಲು ಮಾಡ್ತೀವಿ, ಹಣ ಕಟ್ಸ್ತೀವಿ ಅಂತ ಕಟ್ಸ್ಕೊಂಡಿದ್ವಿ. ಈಗ ಅಕಾಡೆಮಿಕ್ 32 ವರ್ಷಕ್ಕೆ ಮಾಡಿಸ್ಬೇಕು. ಕ್ಲೋಸ್ ಆಗಿ ಸುಮಾರು ಅರ್ಜಿಗಳು ಬಂದಿದೆ. ನಮಗೆ ಸಂತೆಯಿಂದ ತೊಂದರೆ ಆಗ್ತಾಯಿದೆ. ನನಗೆ ಬಸ್ಗಳು ವ್ಯವಸ್ಥೆ ಇಲ್ಲ. ಸುಮಾರು ಗೊತ್ತು ಏನಪ್ಪ ತೊಂದರೆ ಅದನ್ನು ಆಂಬುಲೆನ್ಸ್ ನಾವು ಸ್ಕೂಲ್ ಮಕ್ಕಳಿಗೂ ಓಡಾಡೋಕ್ಕೆ ತೊಂದರೆ ಇದೆ. ಸ್ಕೂಲ್ಗಳಿಗೆ ಅಡ್ಡ ಹಾಕಿ ಅಂಗಡಿ ನಿಲ್ಲಿಸ್ತಾರೆ ಅಂದ್ಬಿಟ್ಟು ಶಾಲೆಗಳಿಗೆ ಕಡೆಯಿಂದ ಸಾರ್ವಜನಿಕರ ಕಡೆಯಿಂದ ಕಂಪ್ಲೇಂಟ್ ಬಂದಿದೆ. ಆಗ ನಾವು ಹೇಳಿದ್ದೇವೆ, ತಂದಿದ್ದೀವಿ. ಅವರು ಒಂದು ವಾರ ತಗೊಂಡು ಆಮೇಲೆ ಬಿಟ್ಟು. ಈಗ ಮೊನ್ನೆ ಪಂಚಾಯತಿ ಜನರಲ್ ಬಾಡಿ ಮೀಟಿಂಗಲ್ಲಿ ಸಂತೆ ವಿಚಾರ ಮಾತಾಡಿದ್ದೀವಿ. ಸಂತೆ ವಿಚಾರ 31 ಕ್ಲೋಸ್ ಆಗಿದೆ. 31 ಕ್ಲೋಸ್ ಆಗಿದೆ. 2 ತಿಂಗಳು ಏನು ನಷ್ಟ ಆಗಿದೆ ಅವರು ಅರ್ಜಿ ಕೊಡಲಿ ಪಂಚಾಯತಿ ಬಾಡಿಯಲ್ಲಿ ಪಂಚಾಯತಿ ಸಭೆ ಕರೆದ್ಬಿಟ್ಟು ಎಲ್ಲ ಪಂಚಾಯತಿಯಲ್ಲಿ ಬಾಡಿ ಅವ್ರನ್ನೂ ಕರೆಸಿ ತೀರ್ಮಾನ. ಜಾತಿ ಯಾರೂ ಇಲ್ಲ ಸರ್. ನಾವು ಎಸ್ ಸಿ ಕ್ಯಾಟಗರಿ ಸರ್. ಜಾತಿ ಏನು
ವಿಚಾರಗಳು ಜಾತಿ ನೆತ್ತಿ ಮಾತಾಡೋದು ಅಷ್ಟೇ. ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಊರಿಗೆ ಅನುಕೂಲ ಆಗಲಿ ಅಂತ ನಾವು ನಿರ್ಧಾರ ಮಾಡಿದ್ವಿ. ಫ್ರೀಯಾಗಿ ಸಂತೆ ಬಿಟ್ಕೊಡ್ತಾ ಇದ್ದೀವಿ. ನಾವು ನಮ್ಮದು ಇನ್ಕಮ್ ಲೆಸ್ ಪಂಚಾಯಿತಿ ಅಂಥದ್ರಲ್ಲಿ ನಾವು 28 ಲಕ್ಷ 30 ಲಕ್ಷ ನಾವು ಬಿಡ್ತಾ ಇದ್ವಿ. ಸದಸ್ಯರು 32 ಜನ ನಾವು ಯಾವ ಸದಸ್ಯರಾದವರು ಅಧ್ಯಕ್ಷರಾದವರು ಏನೋ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಮಾಡಬೇಕು ಎಲ್ಲ ಅಂಥದ್ದನ್ನೇ ನಾವು ತ್ಯಾಗ ಮಾಡಿ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನಮಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ, ಎಷ್ಟು ಎಲ್ಲರಿಗೂ ಮದುವೆ ಬಂದಿದೆ. ಅದಕ್ಕಾಗಿ ನಾವು ಸಂತೋಷಕ್ಕಾಗಿ ಇಟ್ಬೋದು. ನಮ್ಮೂರು 6 ವರ್ಷದಿಂದ ಸಂತೆ ಮುಂದೆ ನೋಡಿ ಸರ್ ಕ್ಯಾಮ್ರಾ. ಇವತ್ತೆಲ್ಲ ನಾವು ಸಂತೆ ಸುಮಾರು ತಿಂಗಳು ಸಂತೆ ಬರ್ತೀವಿ. ಇದು ಇವತ್ತೇ ಅಂತ ಅನ್ನೋದೇನಿಲ್ಲ. ಈ ರೋಡ್ ಸೈಡಲ್ಲಿ ಹಾಕೋದೆಲ್ಲ ಇದು ಸುಮಾರು ಒಂದು 20-30 ವರ್ಷದಿಂದ ಇದೇ ಥರನೇ ಬರ್ತಾ ಇದೆ. ಆದರೆ ಸಂತೆ 28,50,000 ತಗೊಂಡಿದ್ದೀವಿ. 28,50,000 ನಾವು ಸಂತೆ ತಗೊಂಡಿದ್ದೀವಿ. ಇದನ್ನೆಲ್ಲ ನೋಡಿ ನಾವು ತೊಗೊಂಡಿರೋದು. ಇದನ್ನೆಲ್ಲ ನೋಡಿ ನಾವು ದುಡ್ಡಾಕಿ ತೊಗೊಂಡಿರೋದು. ಈಗ ಒಂದು ಯಾವುದೋ ಒಂದು ಗಲಾಟೆ ಆಗಿರೋದ್ರಿಂದ ಸಂತೆ ಕೊಡಲಿಲ್ಲ. ಸಂತೆ ಏನು ಗಲಾಟೆ? ಸಂತೆ ನೀವು ನಿಮ್ಗೆ ಕೊಡಲ್ಲ ನಾವು ಅಂತಂದ್ಬಿಟ್ಟು ಇದು ಮಾಡಿಬಿಟ್ಟು ಅವರು ಸರಿ ಆಯಿತು ಅಂತಂದು ನಾನೇನು ಮಾಡಿದೆ, ಹರಾಜು ಕರೆದಿದ್ದು. ಹರಾಜು ಕರೆದಿರೋದು ಮುಖಾಂತರ ನಾನು ಕೋರ್ಟ್ ಬಂದೆ, ಹೈಕೋರ್ಟಲ್ಲಿ ನಾನು ಆರ್ಡ್ರ್ ಮಾಡಿಸ್ಕೊಂಡು ಬಂದೆ. ಮಾರ್ಚ್ 31ಕ್ಕೆ ಕೊನೆ ಆಗೋದು. ನಮಗೆ 3 ತಿಂಗಳು ಇವರು ಕಲೆಕ್ಷನ್ ಮಾಡಿದ್ದಾರೆ. ಸಂಜೆ ನಮ್ಗೆ ಏಪ್ರಿಲ್ಲು ಮೇಯಲ್ಲಿ ನಮ್ಗೆ ಆರ್ಡ್ರ್ ಆಗಿದೆ, ಕೋರ್ಟ್ ಆರ್ಡ್ರ್ ಆಗಿದೆ. ಕೋರ್ಟ್ ಆರ್ಡ್ರ್ ತಗೊಂಡ್ಬಂದು ಕೊಟ್ಟಿವೆ. ಈ ಥರ ಕೋರ್ಟ್ ಆರ್ಡ್ರ್ ಆಗಿದೆ, ಕೋರ್ಟ್ ಆರ್ಡ್ರಿಂದ ನಮಗೆ ಡಿ ಹಣ ಕೊಟ್ಟಿದ್ದೀವಿ ನಿಮಗೆ ಅಂತ ಕೇಳಿದ್ರು. ಆಮೇಲೆ ಅವರು ಆ ಆರ್ಡ್ರ್ ಕೊಟ್ಟರು ಕೂಡ ಆರ್ಡ್ರ್ ನಡೆದು ಬಿಸಾಕ್ಬಿಟ್ರು. ಯಾರು ನಿನ್ಗೆ ಆರ್ಡ್ರ್ ಕೊಟ್ಟರು? ಜಡ್ಜಿನೇ ಕರ್ಕೊಬ ಮುಂದೆಗಾರೆ, ಜಡ್ಜಿನೇ ಕರ್ಕೊಬಾ, ನಾವು ಪಂಚಾಯತಿ ಸುಪ್ರೀಮು ಅಂದ್ಬಿಟ್ಟು ನೋಡಪ್ಪ ಹಂಗೆಲ್ಲ ಮಾತಾಡೋದು ತಪ್ಪು. ಇದು ನಮ್ಗೆ ಏನಿದೆಯೋ ಅದನ್ನು ಇದು ಮಾಡಬೇಕಂದ್ರೆ ಆಮೇಲೆ ಪಿ ಡಿ ಅವರು ಅವ್ರಿಗೆ ಗೊತ್ತಿದೆ, ಕಂಟೆಂಟ್ ಆಗುತ್ತೆ ಅಂತ ಗೊತ್ತಿತ್ತು. ಆಮೇಲೆ ಅವ್ರು ದುಡ್ಡು ಕಟ್ಸ್ಕೊಂಡ್ಬಿಟ್ಟು ನಮ್ಗೆ ಸಂತೆ ಕೊಟ್ಟರು. 9 ತಿಂಗಳು ಸಂತೆ ನಡೀತಿದ್ದೆ. ಸಂತೆ ಏನಕ್ಕೆ ವರ್ಷಕ್ಕೆ ನಾವು ಸಂತೆ ತೊಗೊಳೋದು. ಸಂತೆ ವರ್ಷಕ್ಕೆ ಎತ್ಕೊಳ್ಳೋದು. ಇವಾಗ 9 ತಿಂಗಳು ಅವ್ರು ಸಂತೆ ನಮ್ಗೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಇನ್ನೂ 3 ತಿಂಗಳು ನಮ್ಗೆ ಕೊಡಬೇಕು. 3 ತಿಂಗಳು ನಮ್ಗೆ ಏನಾಗುತ್ತೆ, ನಾವು 3 ತಿಂಗಳು ನಾವು ನಡೆಸ್ಕೊಳ್ತೀವಿ. ಆಮೇಲೆ ನೀವು ಸಂತೆ ನೀವು ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಕೆಲಸ ಇದೆ. ಆಮೇಲೆ ನಮ್ಮ ಮೇಲೆ ಕೇಸು ಹಾಕಿದ್ದಾರೆ, ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಕೇಸು ಹಾಕಿದ್ದಾರೆ. ಕೋರ್ಟಲ್ಲಿ ಕೇಸು ನಡೀತಿದೆ. ಕೋರ್ಟಲ್ಲಿ ಕೇಸ್ ನಡೀಬೇಕಾದ್ರೆ ನಮ್ಮದು ಆರ್ಡ್ರ್ ಕಾಪಿ ಬೇಕಾದ್ರೆ ಇನ್ನೂ ನಮ್ಗೆ 3 ತಿಂಗಳು ಬೇಕಾಗಲ್ಲ. ಇವ್ರು ಏಕ್ದಮ್ಮು ನಿಮಗೆ ನಾವು ಸಂತೆ ಕೊಡಲ್ಲ ಅಂತ ದುಡ್ಡು ಕೊಡ್ತೀವಿ ಅಂತ. ದುಡ್ಡು ಕೊಡಲಿ ತೊಗೊತೀವಿ ನಾವು. ಕೋರ್ಟಲ್ಲಿ ಕೇಸ್ ಇರಬೇಕಾದ್ರೆ ಹೋಗಿ ತೊಗೊಂಡ್ಬರಲಿ, ದುಡ್ಡು ಅಲ್ಲಿಂದ ಆರ್ಡ್ರ್ ಮಾಡಿಸ್ಕೊಂಡ್ಬಂದು ನನಗೆ ದುಡ್ಡು ಕೊಡಲಿ ಅನ್ನೋರ್ಗೂ ನಾನು ಸಂತೆ ಯಾವುದೇ ಕಾರಣ ಅಣ್ಣ ಈಗ ಅವರು 2 ತಿಂಗಳು ಕೊಡ್ತೀವಿ ಅಂತ ಬೇರೆ ಹೇಳ್ತಿದ್ದಾರೆ. ಸೊ ಅವರು 2 ತಿಂಗಳದ್ದು ಏನು ನಿಮ್ಗೆ ಇದಾಗಿದೆ ಅಷ್ಟೇ? ದುಡ್ಡು ತೊಗೊಂಡಲ್ಲ ಸ್ವಾಮಿ, ನಾನು ದುಡ್ಡು ಕೋರ್ಟಲ್ಲಿದೆ, ಕೋರ್ಟಲ್ಲಿ ತಾವು ಕೊಡಲೇಬೇಕಾದ್ರೆ ದುಡ್ಡು ತಗೊಳ್ತೀವಿ. ಹೇಗೆ ತಗೊಳ್ತೀವಿ ಅಂದರೆ ಅವರು ಕೋರ್ಟ್ಗೆ ಹೋಗಲಿ, ಕೋರ್ಟ್ ಮುಖಾಂತರ ಅವ್ರು ಆರ್ಡ್ರ್ ಮಾಡಿಸ್ಕೊಂಡು ಬರಲಿ, ಬಂದು ನಮಗೆ ಒಂದು ನೋಟಿಸ್ ಅನ್ನೋದು ಕೊಡಲಿ. ಈ ಥರ ಸಭೆ ಕರೀಲಿ, ಸಭೆ ಕರೆದಾಗ ನೋಡಪ್ಪ ನಾವು ಈ ಥರ ಕೋರ್ಟಲ್ಲಿ ಮಾಡಿಸ್ಕೊಂಡ್ಬಂದಿದ್ದೀವಿ ಅಂತ ಹೇಳಿದಾಗ ನಾವು ದುಡ್ಡು ತೊಗೊಳ್ತೀವಿ. ಕೋರ್ಟ್ನಲ್ಲಿರೋ ಹೆಂಗೆ ದುಡ್ಡು ತಗೊಳ್ಳೋದು? ಆ್ಯಕ್ಚುಲಿ ಕೋರ್ಟಲ್ಲಿ ಹಿಡಿಬೇಕಾದಾಗ ಕೇಸ್ ಹಿಡಿಬೇಕಾದ್ರೆ ಸಂತೆ ಬಗ್ಗೆ ನೀವು ಮಾತಾಡಬೇಕು. ನಾನೇ ಗುತ್ತಿಗೆದಾರ, ಧ್ವಂಸದ ಸಂತೆ ಹರಾಜನ ಗುತ್ತಿಗೆದಾರ ನಾನೇ. ಕೇಳಿ ಸರ್, ನಿಮ್ಮ ಪ್ರಶ್ನೆಗಳೇನೇನಿದೆ ಕೇಳಿ ಸರ್, ನಾನು ಉತ್ತರ ಕೊಡ್ತೀನಿ. ಸರ್, ಈಗ ಮಾರ್ಚ್ 8ಗೆ ಸಂತೆದು ಹರಾಜು ಇದು ಪ್ರಕ್ರಿಯೆ ಮುಗಿದಿದೆ ಅಂತ ಹೇಳ್ತಿದ್ದಾರೆ. ಸೊ ಆದರೂ ಸಹ ನೀವು ಯಾಕೆ ಈಗ ಇಲ್ಲೇ ಮಾಡಬೇಕು ಅಂತ ಇದು ಮಾಡ್ತಿದ್ದೀರಾ ಅಂತ? ಸರ್ ಆಯಿತು, ಮಾರ್ಚ್ 31ಕ್ಕೆ ಎಲ್ಲನೂ ಇಯರ್ ಎಂಡ್ ಆಗೋದು. ಯಾವುದದು ಇಯರ್ ಎಂಡ್ ಆಗಿ ಎಲ್ಲ ಗೌರ್ಮೆಂಟ್ ಏನಿದೆ ಅದೆಲ್ಲ ಮುಗಿಯೋದು ಮಾರ್ಚ್. ಆದರೆ ನಮಗೆ ಕೋರ್ಟಿಂದ ಆರ್ಡರ್ ಆದಮೇಲೆ ಇದೆಲ್ಲ ಆಗಲೇ ಒಂದು ಬೈಟ್ ಕೊಟ್ಟಿದ್ದೀವಿ. ಈಗ ನಮ್ಮ ಧ್ವಂಸದಲ್ಲಿ ಸಮಸ್ಯೆ ಆಗ್ತಿರೋದು ಬಸ್ಗಳು ಬರ್ತಾ ಇಲ್ಲ, ಆ ಒಂದು ಇದರಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸರ್ ಬಸ್ಗಳು ಬರೋದಕ್ಕೆ ಅನುಕೂಲ ನಾವೇ ಮಾಡಿಕೊಡ್ತೀವಿ ಸರ್. ಸರ್ ಇನ್ನೊಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರು. ಸಾರ್ವಜನಿಕರು ಅಂದರೆ ಯಾರು ಸರ್? ಪಬ್ಲಿಕ್ ಅಲ್ವಾ? ಅಂದರೆ ಇವಾಗ ಇಲ್ಲಿ ಅಂಗಡಿಗಳಿಡೋರೆಲ್ಲ ಯಾರು ಸರ್? ಅವರು ಸಾರ್ವಜನಿಕರೇ ಅಲ್ವಾ? ಅವರು ಸಾರ್ವಜನಿಕರೇ. ಅವ್ರಿಗೂ ಅನುಕೂಲ ಆಗ್ಬೇಕಂದ್ಬಿಟ್ಟೆ ತಾನೇ ಸರ್ ನಾವು ಅಂಗಡಿಗೆ ಸರ್ ವಾರಕ್ಕೊಂದ್ಸಲಿ ಬರ್ತಾರೆ. ಅವ್ರು ಹೊಟ್ಟೆ ಪಾಡು ಸರ್, ಎಷ್ಟೋ ಒಂದು 100, 200, 300 ಬರುತ್ತೆ. ಅವ್ರು ಅದೇ ಅಂಗಡಿ ಹಾಕಿದ್ರೆ ಸರ್ ಅವ್ರ ಜೀವನ. ಅವರು ಅವತ್ತು ಒಂದು ವಾರದ್ದೆಲ್ಲ ನಾವು ಊಟ ಅವತ್ತೇ ಅದೇ ಸರ್ ಅಲ್ವಾ? ಸಾರ್ವಜನಿಕರು ಇವರು ಮೆಂಬರ್ ಸದಸ್ಯರು ಪ್ರಭಾಕರ್ ಅವ್ರು ಹೇಳಿದ್ರು ನಡ್ಕೊಂಬರೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದ್ರು. ಅವರು ಸಾರ್ವಜನಿಕರೇ ಸರ್. ಅವರೊಂದು ಹಿತದೃಷ್ಟಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅವ್ರು ನಡ್ಕೊಂಬರೋದಲ್ಲ, ಅವ್ರು ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೂ ಅನುಕೂಲ ನಾವೇ ಮಾಡಿಕೊಡ್ತೀವಿ. ಬಸ್ಗಳು ಒಳಗಡೆ ಬರೋದಕ್ಕೂ ನಾವೇ ಅನುಕೂಲ ಮಾಡಿಕೊಡ್ತೀವಿ. ಅವರು ಸಾರ್ವಜನಿಕರೇ, ಇಲ್ಲಿ ಅಂಗಡಿಗಳು ಹಾಕೋರು ಸಾರ್ವಜನಿಕರೇ ಅಲ್ವಾ? ಕ್ಲೋಸ್ ಆಗಿದೆಯಲ್ಲ, ಮುಂದಕ್ಕೆ ನಡೆಯೋ ಬೇಡ ಅಂತೇಳಿ ಪಂಚಾಯತಿ
ಓಕೆ ಸರ್, ಮುಂದಕ್ಕೆ ಏನಂದ್ರೆ ಈಗ 35 ಪಂಚಾಯಿತಿ ತೀರ್ಮಾನ ತಗೊಳ್ಳೋದಕ್ಕೆ ಅವ್ರು ತಗೊಂಡಿದ್ದಾರೆ. ಆದರೆ ನಾನು ಹೇಳ್ತಾ ಇರೋದು ಒಂದೇನೆ, ದುಡ್ಡು ವಾಪಸ್ ಕೊಡ್ತೀನಿ ಅಂತಲೇ ಹೇಳ್ತಿದ್ದಾರೆ. ಕೊಡಲಿ ಸರ್, ದುಡ್ಡು ಕೊಡಲಿ, ಇಲ್ಲ ನಾವು ಹೇಳ್ತಾ ಇಲ್ಲ. ದುಡ್ಡು ತಗೊಳ್ತೀವಿ. ಯಾವಾಗ ದುಡ್ಡು ತಗೊಳ್ತೀವಿ? ನಾವು ಕೋರ್ಟ್ ಮೊರೆ ಹೋಗಿದ್ದೀವಿ. ಅವರು ಕೋರ್ಟ್ ಮುಖಾಂತರ ಹೋಗಿ ಸರ್ ಈ ಥರ ಗುತ್ತಿಗೆದಾರರಿಗೆ ವಾಪಸ್ ಕೊಡ್ತಾ ಇದ್ದೀವಿ ದುಡ್ಡು, ಅದಕ್ಕೆ ನೀವು ಆದೇಶ ಕೊಡಿ ಅಂತ ತಗೊಂಡು ಬಂದರೆ ನಾವು ಕೋರ್ಟ್ದು ಏನಿದೆಯೋ ಅದನ್ನು ನಾವು ಸ್ವೀಕಾರ ಮಾಡಿ ನಾವು ದುಡ್ಡು ತಗೊಳ್ತೀವಿ ಸರ್. ಇಲ್ಲ ಹೆಚ್ಚಾಗಿ ದುಡ್ಡು ವಸೂಲಿ ಮಾಡ್ತೀರಾ ಸರ್? ಹೋಗಿ ಸರ್, ಅಂಗಡಿಗಳವ್ರ ಹತ್ರ ಹೋಗಿ ಕೇಳಿ, ದುಡ್ಡು ಹೆಚ್ಚಿಗೆ ತಗೊಳ್ತಾ ಇದ್ದೀವಿ. ಇವಾಗ ನಾವು ಹೇಳಿದ್ರು ಸುಳ್ಳಾಗತ್ತೆ, ಪಂಚಾಯತಿ ಸದಸ್ಯರು ಹೇಳಿದ್ರು ಸುಳ್ಳಾಗಬಹುದು, ಓಕೆನಾ? ಆದರೆ ಅಂಗಡಿಗಳವರು ಅವ್ರು ನಿಜ ಹೇಳ್ತಾರಲ್ವಾ? ಹೋಗಿ ಒಂದೊಂದು ಎಲ್ಲ ಅಂಗಡಿಗಳ ಹತ್ರನೂ ಹೋಗಿ ಕೇಳಿ. ಪರ್ಮಿಷನ್ ಎಲ್ಲಿಂದ ಎಲ್ಲರಿಗೂ ಸರ್? 24-25ರಲ್ಲಿ ಹರಾಜಾಗಿದೆಯಲ್ಲ, ಅದ್ರಲ್ಲಿ ನಿಮ್ ಬೌಂಡ್ರಿ ಫಿಕ್ಸ್ ಮಾಡ್ಬಿಟ್ಟವ್ರ? ಬೌಂಡ್ರಿ ಫಿಕ್ಸ್ ಮಾಡ್ಕೊಟ್ಟಾರ? ಹೌದು. ಪಾಂಪ್ಲೆಟ್ ಎಲ್ಲಿ ಸರ್? ಪಾಂಪ್ಲೆಟ್ ಅಲ್ಲಿ APMC. ಹೌದು ಸರ್, ಓಕೆ, ಒಪ್ಕೊಂತೀನಿ. ಅದ್ರ ಮುಖಾಂತರನು ಬರ್ತೀನಿ ಸರ್. ಪಾಂಪ್ಲೆಟ್ ಮುಖಾಂತರ ಬಂದ್ರು ಎಷ್ಟಿದೆ? 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಇದೆ. ಸರಿ ಸರ್, ಓಕೆ, ಅವ್ರು ಹಾಕಿದ್ದು ನ್ಯಾಯವಾಗಿದೆ, ಇಲ್ಲ ನಾನು ಹೇಳ್ತಾ ಇಲ್ಲ. 20 ಟೆಂಡರ್ ಕೂಗ್ಬೇಕಾಗಿರೋದು 2 ಲಕ್ಷದಿಂದ ಬೀಟ್ ಕೂಗ್ಬೇಕಾಗಿರೋದು ಪಂಚಾಯತ್ ಯಾವುದೇ ಗೌರ್ಮೆಂಟ್ ಪ್ರಾಪರ್ಟಿ ಅದು 2 ಲಕ್ಷ ಅಲ್ವಾ? 20 ಲಕ್ಷ ಏಕ್ದಮ್ ಕರೆಯೋ ಹೆಂಗ್ ಬರುತ್ತೆ ಸರ್? 20 ಲಕ್ಷದ ಮೇಲೆ ಬೀಟ್ ಹೆಂಗ್ ಕರೆಯಕ್ಕಾಗುತ್ತೆ ಸರ್? ಅಲ್ಲ, 1 ಕೋಟಿ ಕರಿಬಹುದು, ಅದಲ್ಲ ಅವ್ರು ತಾಕತ್ತದು. ಅಲ್ಲ ಸರ್, ಅದರ್ಥ ಇಲ್ಲ. ಸ್ಟಾರ್ಟಿಂಗ್ ಟೆಂಡರ್ ಸರ್, ಸ್ಟಾರ್ಟಿಂಗ್ ಎಷ್ಟು ಬಿಟ್ಟಿದ್ದು? ಸ್ಟಾರ್ಟಿಂಗ್ ಬೀಟು 20 ಲಕ್ಷನೇ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದನ್ನ. ಹೌದು, ಮೆನ್ಷನ್ ಮಾಡಿದ್ದಾರೆ. 20 ಲಕ್ಷ ಕೂಗ್ಬಿಟ್ಟು 20 ಲಕ್ಷದಿಂದ ಸ್ಟಾರ್ಟಿಂಗ್ ಮಾಡಿದ್ರೆ 50 ರೂಪಾಯಿ 20 ರೂಪಾಯಿ ವಸೂಲಿ ಮಾಡಿದ್ರೆ ನಾವು ಯಾರು ಸಲ ಸಾಕ್ತಾರೆ? ಕೂಗು ಅಂತಾರೆ. ಮತ್ತೆ ಆತರ ಇನ್ನೊಂದು ಮಾತು ಹೇಳ್ತಾರೆ, ಕೂಗು ಅಂತ ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಮತ್ತೆ ಹರಾಜ್ ಏನಕ್ಕೆ ಬಿಟ್ರಿ ಸರ್ ನೀವು ಅಂತ ನಮ್ಮ ಪ್ರಶ್ನೆ ಸರ್. ಹರಾಜ್ ಬಿಡದಲ್ಲ ಇದ್ರೆ ಯಾರೂ ಕೂಗೋದಿಲ್ಲ, ಅಥವಾ ಪಂಚಾಯತಿನ ನಡೆಸ್ಕೋಬೋದಲ್ವಾ? ನಮ್ಮ ಉದ್ದೇಶ ಅದು ಸರ್. ನಿಮ್ಮ ನೆಕ್ಸ್ಟ್ ಏನು ಮಾಡ್ಬೇಕು ಸರ್? ನೆಕ್ಸ್ಟ್ ಏನಿಲ್ಲ ಸರ್, ನೀವೂ ಮೀಡಿಯಾದವರು ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು, ನೀವು ಅವ್ರಿಗೂ ಕೊಡಬೇಕು. ನೀವು ಯಾರನ್ನೂ ಇದು ಮಾಡೋಕ್ಕಾಗೋದಿಲ್ಲ. ನೀವು ಅವ್ರಿಗೆ ಹೇಳ್ತಾರೆ ನಾವು ಒಂದೇ, ಕೋರ್ಟ್ ಮುಖಾಂತರ ತಂದು ಕೊಟ್ರೆ ನಾವು ಕೋರ್ಟ್ಗೂ ತಲೆ ಬಾಗ್ತೀರಿ, ಅವರು ತಲೆ ಬಾಗ್ತೀರಿ. ಅಷ್ಟೊತ್ತು ಗಂಟೆ ಕಲೆಕ್ಷನ್ ಮಾಡ್ತೀನಿ ಅಂದ್ಬಿಟ್ಟ ನಿಮ್ಮ ಇದು ಮಾಡ್ತೀವಿ ಅನ್ನೋದು ಮಾಡಲೇಬೇಕಲ್ವಾ ಸರ್? ಯಾಕಂದರೆ ನಾವು ದುಡ್ಡು ಹಾಕಿದ್ದೀವಲ್ಲ, ನಾವು ಲಾಸ್ ಮಾಡ್ಕೊಳಕ್ಕಾಗತ್ತಾ ಸರ್? ಅಮೌಂಟ್ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಕೊಡ್ಲಿ ಸರ್, ಅಮೌಂಟ್ ವಾಪಸ್ ಕೊಡ್ಲಿ. ಅದು ಹೆಂಗ್ ಕೊಡ್ಲಿ? ಡೈರೆಕ್ಟ್ ಪಂಚಾಯತಿಂದ ಬಂದು ಹೇಳಕ್ಕಾಗಲ್ಲ ಸರ್. ಇದು ಕೋರ್ಟ್ ಆರ್ಡರ್ ಆಗಿರೋದ್ರಿಂದ, ಕೋರ್ಟ್ ಆರ್ಡರ್ ಆಗಿರೋದು ಸರ್. ಅವಧಿ ಮುಗ್ದಿದೆಯಲ್ವಾ ನಿಮ್ದು ಸರ್? ಅವಧಿ ಇನ್ನು 2 ತಿಂಗಳು ಅವರೇ ಕಲೆಕ್ಷನ್, 3 ತಿಂಗಳು ಅವರೇ ಮಾಡಿದಾರಲ್ವಾ? 3 ತಿಂಗಳು ಅವರೇ ಮಾಡಿರೋದ್ರಿಂದ ಅವಧಿ ಹೆಂಗ್ ಸರ್ ಮುಗಿಯುತ್ತೆ? ಕೋರ್ಟ್ ಆದೇಶ ಒಂದು ವರ್ಷ ಆದ್ಮೇಲೆ 1 ವರ್ಷಕ್ಕೆ ನಮ್ಗೆ ಬಿಟ್ಬಿಡ್ಲಿ ಅಲ್ವಾ? ಆದೇಶದಲ್ಲಿ 31 ಅಂತಾನೆ ಇದೆ ಅಲ್ವಾ? ಸರ್ ಅದು 31 ಇರೋದು ಕೋರ್ಟ್ ಆದೇಶ ಅಲ್ಲ ಸರ್. ಕೋರ್ಟ್ ಆದೇಶ ಇರೋದು 1 ವರ್ಷ, 31 ಇರೋದು ಇವ್ರು ಕೂಗಿರೋದು. ಯಾರು ಇವರು ಟೆಂಡರ್ ಬಿಟ್ಟಿದಾರ, ಪಾಂಪ್ಲೆಟ್ ಅಲ್ಲಿ ಬಿಟ್ರಲ್ಲ, ಅದು 31ವರೆಗೂ ಇರೋದು ಅಂತ ಇರೋದು ಪಂಚಾಯತಿ ಕಡೆಯಿಂದ ಇರೋದು. ಕೋರ್ಟ್ ಆದೇಶ ಇರೋದು 1 ವರ್ಷನೇ. 1 ವರ್ಷ ಕಟ್ಸಿ ಡಿಡಿ ನಾವೇನು ಇದು ಮಾಡಿದ್ದೀರಿ, ಅವರು ಸ್ವೀಕಾರ ಮಾಡಿದ್ದಾರೆ ಪಂಚಾಯತಿಯವರು, ಆವತ್ತಿಂದ 1 ವರ್ಷ ಲೆಕ್ಕ. ಆವತ್ತಿಂದ 1 ವರ್ಷ ಲೆಕ್ಕ ಇದೆ. ನಾವು ಮೇವರೆಗೂ ನಮ್ಗೆ ಬಿಟ್ಕೊಡ್ಲಿ, ನಮ್ಮಿದದು. ನಮ್ಮ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ನಾವು. ನೋಡಿ, ನೋಟಿಸು ಕಳಿಸ್ಕೊಟ್ಟಿದ್ದೀವಿ ಸರ್. ನಾವು ನೋಟಿಸು ಕಳಿಸ್ಕೊಟ್ಟಿದ್ದೀವಿ ಪಂಚಾಯತಿಗೆ. ಎಷ್ಟನೇ ತಾರೀಕು? 26ನೇ ತಾರೀಕು ಸರ್. 3ನೇ ತಿಂಗಳಲ್ಲಿ 26ನೇ ತಾರೀಕು 3ನೇ ತಿಂಗಳಲ್ಲೇ ನಾವು ಪಂಚಾಯತಿಗೆ ನೋಟಿಸು ಕೊಟ್ಟಿದ್ದೀವಿ ಸರ್. ಈ ನೋಟಿಸ್ ಮೇಲೆ ಪಂಚಾಯತಿಯವರು ನಮಗೆ ಯಾವುದೇ ಥರದ ನೋಟಿಸು ಕೊಡಲಿಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಸಂತೆಯಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇತ್ತು. ಒಂದು ಶಾಲಾ ಮಕ್ಕಳು LKG UKG ಮಕ್ಕಳು ಅಲ್ಲಿ 1 ಕಿಲೋಮೀಟರಿಂದ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ರು ಬಸ್ಸುಗಳು. ಯಾವುದೇ ಕಾರಣಕ್ಕೂ ಊರೊಳಗಡೆ ಬಸ್ಸುಗಳು ಬರ್ತಾ ಇರಲಿಲ್ಲ. ಚಿಕ್ಕ ಮಕ್ಕಳನ್ನ ತಂದೆ ತಾಯಿಗಳು ಅಲ್ಲಿಂದ ನಡ್ಸ್ಕೊಂಡು ಬರ್ತಾಯಿದ್ರು. 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಸ್ಕೊಂಡು ಬರಬೇಕಾಗಿತ್ತು. ಆಮೇಲೆ BTS ಬಸ್ಸುಗಳಾಗಲಿ ಯಾವುದು ಊರೊಳಗಡೆ ಬರ್ತಾ ಇರಲಿಲ್ಲ. ಆಮೇಲೆ ಎಮರ್ಜೆನ್ಸಿಯಾಗಿ ಒಂದು ಆಂಬ್ಯುಲೆನ್ಸ್ ಏನಾನ ಒಬ್ಬರು ಸಾರ್ವಜನಿಕರು ತೊಂದರೆ ಆಗಿದ್ರೆ ಒಂದು ಆಂಬ್ಯುಲೆನ್ಸ್ ಬರ್ತಾ ಇರಲಿಲ್ಲ ಊರೊಳಗಡೆ. ಇದೆಲ್ಲ ನೋಡಿ ಸಾರ್ವಜನಿಕರು ಭಾಳಷ್ಟು ಜನ ಅರ್ಜಿಗಳು ಕೊಟ್ಟಿದ್ರು ಪಂಚಾಯತಿಗೆ. ಇದನ್ನು ಸಾರ್ವಜನಿಕರಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ನಮಗೆ ಸಂತೆ ಒಂದು ದಿವಸ ಸೋಮವಾರ ಅಂತೂ ಯಾವುದೇ ಒಂದು ಸಾರ್ವಜನಿಕರು ಒಂದು ಗಾಡಿ ಆಗಲಿ ಒಂದು ಕಡೆಯಿಂದ ಆ ಕಡೆ ಪಾಸ್ ಆಗೋಕ್ಕಾಗ್ತಾ ಇರಲಿಲ್ಲ. ಇದೆಲ್ಲ ಪರಿಶೀಲನೆ ಮಾಡಿ ನಾವು ಪಂಚಾಯತಿಯಿಂದ ಮುಂದೆ ಯಾವುದೇ ಕಾರಣಕ್ಕೂ ಈ ಸಂತೆನ ಹರಾಜು ಮಾಡೋದಾಗಲಿ, ಸಂತೆಯನ್ನು ಬಿಟ್ಬಿಡೋದಾಗಲಿ ಯಾವುದು ಮಾಡಬಾರ್ದು, ಸಾರ್ವಜನಿಕರು ಅನುಕೂಲ ಆಗಲಿ ಅಂದ್ಬಿಟ್ಟು ಪಂಚಾಯತಿ ಒಂದು ಬಾಡಿ ತೀರ್ಮಾನ ಮಾಡಿ ಏಪ್ರಿಲ್ 1ನೇ ತಾರೀಕಿನಿಂದ ಯಾವುದೇ ಕಾರಣಕ್ಕೂ ಸಂತೆನ ಸಾರ್ವಜನಿಕರಿಗೆ ಫ್ರೀಯಾಗಿ ಯಾರೇ ಬಂದು ಅಂಗಡಿ ಇಟ್ಕೊಂಡು ಹೋಗ್ಬೋದು. ದಂಸಂತವರು ರೈತರ ಅಂಗಡಿ ಇಟ್ಕೊಂಡು ಹೋಗ್ಬೋದು.
ಬಂದು ನಮ್ಮೂರವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಬಾಡಿ ತೀರ್ಮಾನ ಮಾಡಿ ಇವತ್ತಿಂದ ಅದನ್ನು ಚಾಲನೆ ಮಾಡೋದಕ್ಕೆ ಪಿ ಡಿ ಅವರಾಗಲಿ ಧರ್ಮಸಂದ್ರ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಸಾರ್ವಜನಿಕರಾಗಲಿ ಎಲ್ಲರೂ ಕೈಗೂಡಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದಿಂದ ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಪಂಚಾಯತಿ ಸದಸ್ಯರಾಗಲಿ ಪಂಚಾಯತಿ ಒಂದು ಉದ್ದೇಶ, ಯಾರಿಗೂ ತೊಂದರೆ ಕೊಡಬೇಕು ಇನ್ನೊಬ್ರು ತೊಂದರೆ ಕೊಡಬೇಕು ಅಂತ ಉದ್ದೇಶ ಯಾರಿಗೂ ಇಲ್ಲ. ಎಲ್ಲರಿಗೂ ಊರಲ್ಲಿ ಸಾರ್ವಜನಿಕರಿಗೆ ಇಂಪಾರ್ಟೆಂಟ್, ಸಾರ್ವಜನಿಕರಿಗೆ ಪ್ರಿಫರೆನ್ಸ್ ಕೊಡಬೇಕು, ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ. ಆಮೇಲೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಜಾಸ್ತಿ ಒಂದು 10 ಕಿಲೋಮೀಟರ್ಗಿಂತ ದೊಡ್ಡ ಸಂತೆಯಾಗಿ ಧರ್ಮಸಂದ್ರ ಇದೆ. ಇಲ್ಲಿ ಪಾಪ್ಯುಲೇಷನ್ ಸುಮಾರು ವೋಟರ್ಸೇ 15,000 ಜನ ಇದ್ದಾರೆ. ಆಮೇಲೆ ಜನಸಂಖ್ಯೆ 30,000 ಜನಸಂಖ್ಯೆ ಇದೆ. ಯಾವುದೇ ಕಾರಣಕ್ಕೂ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಬರ್ತಾರೆ ಗಾಡಿಗಳಾಗೆ ಇಲ್ಲೆಲ್ಲ ಹಾಕ್ತಾರೆ. ಮತ್ತೆ ಒಂದು ಗಾಡಿ ಪಾಸ್ ಆಗಬೇಕು ಅಂದರೆ ಒಂದು ಅರ್ಧ ಅವರ್ 1 ಅವರ್ ಆಗ್ತಾ ಇದೆ. BTS ಅವರು ಬನ್ನಿ ಒಳಗಡೆ ಅಂದರೆ ಅಪ್ಪ ಯಾರಿಗಾನ ಏನು ತೊಂದರೆ ಇದೆ, ನಮ್ಮ ಗಾಡಿಗಳು ಹೊಡಿತಾರೆ, ಗ್ಲಾಸ್ ಹೊಡಿತಾರೆ, ನಾವು ಬರಲ್ಲ ಅಂತ ಅವರು ಬರ್ತಾ ಇಲ್ಲ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. BTS ಅವ್ರು ನಾವು ಖಾಲಿ ಮಾಡಿಕೊಡಿ, ಕ್ಲಿಯರೆನ್ಸ್ ಕೊಡಿ, ನಾವು ಬರ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಯಾರಿಗೂ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂದ್ಬಿಟ್ಟು BTSಗಳು ಎಲ್ಲ ಊರೊಳಗಡೆ ಬರಬೇಕು, ಯಾವುದೇ ಒಂದು ಆಂಬ್ಯುಲೆನ್ಸ್ ಆಗಲಿ ಯಾರಿಗೆ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಈ ಪಂಚಾಯತಿಯಿಂದ ಈ ತೀರ್ಮಾನ ತಗೊಂಡು ಇವತ್ತು ಏಪ್ರಿಲ್ ಮೊದಲನೇ ವಾರದಲ್ಲಿ ಈ ಚಾಲನೆ ಕೊಟ್ಟಿದ್ದೀವಿ. ಇದಕ್ಕಿಂತ ಯಾರಿಗೇನೋ ತೊಂದರೆ ಆದರೆ ಅದು ಪಂಚಾಯತಿ ಜವಾಬ್ದಾರಿ ಅಲ್ಲ, ಸಾರ್ವಜನಿಕ ಅನುಕೂಲ ಆಗಲಿ ಅಂತ ಮಾಡ್ತಾ ಇರೋದು ಹೊರತು ಯಾರೋ ವೈಯಕ್ತಿಕ ಅಭಿಪ್ರಾಯಗಳು ವೈಯಕ್ತಿಕ ದ್ವೇಷದಿಂದ ಯಾರಿಗೂ ಮಾಡ್ತಾ ಇಲ್ಲ. ಅದು ಪಂಚಾಯತಿಯಿಂದ ಅವ್ರದ್ದು ಹರಾಜು ಬಿಟ್ಟಿರೋ ದುಡ್ಡನ್ನೇ ನಾವು ನೋಡಿಕೊಂಡೇ ನಾವು ಧರ್ಮಸಂದ್ರ ಪಂಚಾಯತಿ ನಡೆಸ್ತಾ ಇಲ್ಲ. ಅದೇ ದುಡ್ಡೇ ನಮ್ಗೆ ಬೇಕಾಗಿಲ್ಲ. ನಮ್ಮ ಇಂಪಾರ್ಟೆಂಟ್ ನಾವು ಸಾರ್ವಜನಿಕರು ಪ್ರಾಬ್ಲಮ್ ಕ್ಲಿಯರ್ ಮಾಡಬೇಕು ಅಂತ ಮಾಡಿರೋದು. ಈ ಉದ್ದೇಶನ ಮನದಲ್ಲಿ ಇಟ್ಕೊಂಡು ಯಾವುದೇ ತೊಂದರೆ ಆಗಬಾರ್ದು, ಯಾರಿಂದ ಒಬ್ಬರಿಂದ ಒಬ್ರು ತೊಂದರೆ ಆಗಬಾರ್ದು. ದೊಡ್ಡ ಊರಾಗಿ ಬೆಳೆದಿದೆ ಈ ಊರಲ್ಲಿ, ಯಾವುದೇ ಸಣ್ಣ ಪುಣ್ಣ ಗಲಭೆಗಳಿಲ್ದಿರ ಚೆನ್ನಾಗಿ ಇದೆ. ಇದೇ ಈ ಥರ ಮುಂದೆ ನಡ್ಕೊಂಡು ಹೋಗ್ಬೇಕು. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಉದ್ದೇಶ.